ಹಾಲೆಲೂಯಾ ಹಾಲೆಲೂಯಾ. ಎಷ್ಟು ಜನ ನಂಬ್ತಾ ಇದ್ರಿ? ನನಗೆ ದೇವರಿಂದಲೇ ಆಶ್ರಯ, ನನಗೆ ದೇವರೇ ನನಗೆ ಆಧಾರ, ನನ್ನ ದೇವರೇ ನನಗೆ ಬಿಡುಗಡೆ, ನನ್ನ ದೇವರೇ ನನಗೆ ಸಕಲವೆಂಬುದಾಗಿ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ವಂದನೆ ವಂದನೆ ವಂದನೆ. ಎಲ್ಲರ ಕೈಗೆ ಹೇಳುವ, ಅಪ್ಪ ನೀನಲ್ಲದೆ ನನಗೆ ಯಾರು ಇಲ್ಲ, ನೀನಲ್ಲದೆ ನನಗೆ ಯಾರು ಇಲ್ಲ, ನೀನೇ ನನಗೆ ಇಲ್ಲ, ನೀನೇ ನನಗೆ ಎಲ್ಲ. ನಿನಗೆ ಸ್ತುತಿ ವಂದನೆಗಳು, ನಿನಗೆ ಸ್ತುತಿ ಸ್ತೋತ್ರಗಳು, ನಿನಗೆ ಸ್ತುತಿ ಆರಾಧನೆಗಳು. ಯೇಸುವೇ ಯೇಸುವೇ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ ಹಾಲೆಲೂಯಾ. ಪರಿಶುದ್ಧಾತ್ಮನೇ ಹಾಲೆಲೂಯಾ ಹಾಲೆಲೂಯಾ. ವಂದನೆ ವಂದನೆ ವಂದನೆ. ಎಲ್ಲರ ಘನಪಡಿಸುವ ನನ್ನ ದೇವರು ಸರ್ವಶಕ್ತನು, ಆತನಾಗಿ ಯಾರು ಇಲ್ಲ ಎಂಬುದಾಗಿ, ಆತನೇ ನಮಗೆ ಎಲ್ಲವೂ ಎಂಬುದಾಗಿ. ನಿನ್ನ ಕೃಪೆ ನಮಗೆ ಸಾಕಪ್ಪ, ನಿನ್ನ ಕೃಪೆಯನ್ನು ವರ್ಣಿಸಲಾಗದು ಆಚ. ನಿನ್ನ ಸನ್ನಿಧಿಯಲ್ಲಿ ನಿನ್ನ ಕೃಪೆಯು, ನಿನ್ನ ಭಯಭಕ್ತಿ ಉಳ್ಳವರ ಮೇಲೆ ನಿನ್ನ ಕೃಪೆ ಹೇರಳವಾಗಿಯು. ಹಲ್ಲೆಲೂಯಾ. నీ కృపను గూర్చినే పాడన, నీ ప్రేమను గూర్చి ప్రకటించెదా. నీ కృపను గూర్చినే పాడన, నీ ప్రేమను గూర్చి ప్రకటించెదా. నిత్యము నీ పాడెదా, నా ప్రభుని కొనియాడెదా. Thank you.
Hallelujah.
ಅಪನಿಂದಲೂ ನಾ ತೋಡು ನೀಡಗ ನಾ ಯೇಸು ನಾ ಮುಂದಗ ನಾ ಕ್ರಿಸ್ತೆ ನಾ ಅಂದಗ. Come on, everyone. Amen. నా యేసు నాకున్నాడు, భయం లేదు. భయం లేదు, దిగులు లేదు. భయమా నీకు నా మనసా నీకేనా. భయమా నీకు నా మనసా నీకేనా. ఆరాధనే భయమా నీకు నా మనసా నీకు ఎదురుగా కల్పించిన ఏ ఆయుధం చేశారు, ఇది ఎదిరించాలి ఇస్తున్న ఏ ఆయుధము చేశారు. దేవుడు నిన్ను బలపరిచేవాడు, దేవుడు నిన్ను బలపరిచిన శక్తులు. ఆమేన్. భయపడకు. భయమా నీకు నా మనసా నీకేనా. భయమా నీకు నా మనసా నీకేనా. భయమా. ನನ್ನ ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ಇಲ್ಲಿ ಭಯಪಡ್ತಿದೆ. ಎಲ್ಲ ಭಯವು ದೇವರು ತೊಲಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ಯಾವುದಕ್ಕೆ ನೀನು ಭಯಪಡ್ತಾ ಇದ್ದೀರಿ? ನಿನ್ನ ಫ್ಯೂಚರ್ ಬಗ್ಗೆ, ನಿನ್ನ ಫ್ಯಾಮಿಲಿ ವಿಷಯದಲ್ಲ, ನಿನ್ನ ಫ್ಯೂಚರ್ ವಿಷಯದಲ್ಲ, ಯಾವ ವಿಷಯದಲ್ಲಿ ನೀನು ದಿಗಿಲ್ಪಡ್ತಾ ಇದ್ದೀನಿ? ನಾನು ದೇವರು ಹೇಳ್ತಾ ಇದ್ದಾನೆ, ಈಗ ಎಲ್ಲರ ಕರೆಗಳಂತೆ ಆತನಿಗೆ ನಿನ್ನ ಆರಾಧನೆ ಸಮರ್ಪಣೆ ಮಾಡೋಣ. ಭಯಮಾ. ಎಲ್ಲರ ಸ್ವರಗಳಂತೆ ಹೇಳೋಣ. ಈ ಕ್ಷಣದಲ್ಲಿ ನಿನಗಿರುವ ಭಯ ಬಿಟ್ಟೋಗ್ಬೇಕು ಯೇಸು ನಾಮದಲ್ಲಿ. ಆತನ ಕೃಪೆ ಸಾಕು. ಭಯಮಾ ದಿಗುಲ ಮನಸಾ ನೀಕೇನ. ಎಲ್ಲರ ಕೈಗೆತ್ತಿ. ಯಾರ್ಯಾರು ಭಯ ಪಡ್ತಾ ಇದ್ರಿ? ಯಾರ್ಯಾರಿಗೆ ಭಯ ಇದೆ? ಆರಾಧನೆಯಲ್ಲಿ ಕೈಗೆತ್ತಿ. ದೇವರು ನಿಮ್ಮನ್ನು ಧೈರ್ಯಪಡಿಸಲಿಕ್ಕೆ ಶಕ್ತನು. ಭಕ್ತನಾದ ಪೌಲನಿಗೆ ಹೇಳ್ತಾ ಇದ್ದಾನೆ, ಇಗೋ ನನ್ನಲ್ಲಿರುವ ಆತನು ಸರ್ವಶಕ್ತನು, ನಾನು ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನೂ ಶಕ್ತನಾಗಿದ್ದೇನೆ ಎಂಬುದಾಗಿ. ಎಲ್ಲರ ಕೈಗೆತ್ತಿ. ಭಯಮಾ ದಿಗುಲ. ಎಲ್ಲ ಭಯ ತೊಲಗಾಗಲಿ. ಭಯಮಾ. ಎಲ್ಲರ ಕೈಗೆತ್ತಿ. ಶಬ ರಬ 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 ನೀಕೇಲ ಮಹಿಮಾ. ಎಲ್ಲರೂ ಮಹಿಮಾ ಪ್ರಭಾವಮು ಮಹಿಮಾ ಘನತ ಪ್ರಭಾವಮು ಚೆಲ್ಲಿಂಚೇದ. ಎಲ್ಲರೂ ಚಪ್ಪ ಉಂಟು. ಎಲ್ಲರೂ ಜೋರಾಗಿ ಶಬ ರಬ 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 ಶಬ ರಬ ರಬ ಶಬ ರಬ ರಬ. ಎಲ್ಲರೂ ಸ್ವರ್ಗದಲ್ಲಿ ನನ್ನ ಕಡೆಗೆ ಕೈಗೆತ್ತಿ. ಆಕಾಶದ ಕಡೆ ಕೈಗೆತ್ತಿ. ಈಗ ಎಲ್ಲರೂ ಹೇಳುವ ಇರುಕುಲೋ ಇಂಪಂದುಲೋ ಅವಯ ಇಮಾನು ವೇಲುವೈ ನಿಂದಲೋ ಅಪನಿಂದಲೋ ನಾ ತೋಡು ನೀಡಗ ನಾ ಯೇಸು. ಎಲ್ಲರೂ ಹೇಳಿ ಮಾತು. ಮನಂದು ಚಪ್ಪ. ನಾ ಕ್ರಿಸ್ತೆ ನಾ ಪ್ರತಿ ಒಬ್ಬರ ಬಾಯಿಗಳ ತೆಗೆದು ನಾ. ಆಮೆನ್. ಕ್ರಿಸ್ತೆ. ಎಲ್ಲರೂ ಸರಿ. ಭಯಮಾ ದಿಗುಲ ಮನಸಾ ನೀಕೇನ. ಭಯಮಾ ದಿಗುಲ. ಎಲ್ಲರೂ ಸರಿ. ಎಲ್ಲರೂ ಸರಿ. ನಿನಗಿರುವ ಭಯ ಎಲ್ಲ ತೊಲಗಲಿ. ನಿನ್ನ ಫ್ಯಾಮಿಲಿಯಲ್ಲಿ ಏನು ಭಯ ಇದೆ ತೊಲಗಲಿ. ನಿನ್ನ ಜೀವಿತದಲ್ಲಿ ಏನು ಭಯದ ಬೇಲಿ ಇದೆ ತೊಲಗಲಿ. ಎಲ್ಲರ ಕೈಗೆತ್ತಿ. ಮನಸಾ ಮಹಿಮಾ ಘನತ ಪ್ರಭಾವವು. ಎಲ್ಲರ ಕೈಗೆತ್ತಿ. ಇಸ್ರಾಯೇಲನ್ನು ಕಾಪಾಡುವ ದೇವರು. ಆತನು ನಿದ್ರಿಸುವುದಿಲ್ಲ. ನನ್ನ ಪ್ರಿಯ ಆತ್ಮೀಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ಏನು ಭಯ ಇದೆ? ನಿನ್ನ ಜೀವಿತದಲ್ಲಿ ಏನು ಭಯ ಇದೆ? ಯಾವುದಕ್ಕಾಗಿ ನೀನು ಭಯಪಡ
ಪಡ್ತಾ ಇದ್ದೀವಿ. ಇವತ್ತು ದೇವರು ಆಜ್ಞಾಪಿಸ್ತಾ ಇದ್ದಾರೆ, ನಿನ್ನಲ್ಲಿರುವ ಭಯವು ಯೇಸು ನಾಮದಲ್ಲಿ ದೇವರು ತೆಗೆದಾಕ್ತಾ ಇದ್ದಾರೆ. ಯಾವ ಭಯದಲ್ಲಿ ನೀನು ಬದುಕ್ತಾ ಇದೆಯೋ ಯೇಸು ನಿನಗಿದ್ದಾನೆ, ನೀನು ಭಯಪಡಬೇಡ. ದೇವರ ವಾಕ್ಯ ನೀನು ಭಯಪಡಬೇಡ, ಹೆದರಬೇಡ, ನಾನು ನಿನ್ನ ದೇವರಾಗಿದ್ದೀನಿ ಎಂಬುದಾಗಿ. ಎಲ್ಲ ಕೈಗೆ ಎತ್ತಿ ಮತ್ತೊಂದ್ಸಲ ಹೇಳಲ್ವಾ, ಭಯ ಪರಿಶುದ್ಧಾತ್ಮನಾದ ದೇವರೇ, ಪರಿಶುದ್ಧಾತ್ಮನಾದ ದೇವರೇ, ಪರಿಶುದ್ಧಾತ್ಮನಾದ ದೇವರೇ, ಪರಿಶುದ್ಧಾತ್ಮನಾದ ದೇವರೇ, ಪರಿಶುದ್ಧಾತ್ಮನಾದ ದೇವರೇ. ಎಲ್ಲ ಭಯದ ವಾತಾವರಣ, ಈ ಜನರಲ್ಲಿ ಇರುವ ಎಲ್ಲ ಭಯದ ವಾತಾವರಣ, ನಿನ್ನ ಪ್ರಜೆಗಳಲ್ಲಿರುವ ಎಲ್ಲದ ಭಯದ ಆತಂಕಗಳು, ನಿನ್ನ ಪ್ರಜೆಗಳಲ್ಲಿರುವ ಎಲ್ಲ ಅಡ್ಡಿಯ ಆತಂಕದ ಭಯವು ಯೇಸು ನಾಮದಲ್ಲಿ ತೊಲಗಲಿ. ನನಗೆ ಯೇಸುವೇ ಧೈರ್ಯ, ಯೇಸುವೇ ನನ್ನ ಬಲ, ಆತನ ನಾಮವೇ ನನಗೆ ಬಲವಾಗಿದೆ. ಯೆಹೋವನ ನಾಮವು ಬಲವಾದ ಬುರುಜು, ಶ್ರೇಷ್ಠರು ಅದರಲ್ಲಿ ಹೋಗಿ ಭದ್ರವಾಗಿರ್ತಾರೆ ಎಂಬುದಾಗಿ, ಶ್ರೇಷ್ಠರು ಅದರಲ್ಲಿ ಭದ್ರವಾಗಿರ್ತಾರೆ ಎಂಬುದಾಗಿ. ಆತನ ಕವಚವು ನಮ್ಮ ಮೇಲೆ ಇದೆ. ಆತನ ನಾಮದ ಬಲವಾದ ಕವಚವು ನಿನ್ನ ಮೇಲೆ, ನಮ್ಮೆಲ್ಲರ ಮೇಲೆ ಇದೆ. ನೀನು ಭಯಪಡಬೇಡ. ಎಲ್ಲರೂ ಹೇಳುವ, ಈ ಕೊನೆಯ ಆರಾಧನೆ ಮಾಡೋಣ. ನನ್ನಲ್ಲಿರುವ ಯಾರ್ಯಾರಿಗೆ ಭಯವಿದೆಯೋ, ಯಾವ ವಿಷಯದಲ್ಲಿ ನೀವು ಭಯಪಡ್ತಾ ಇದ್ರು, ದೇವರ ಸನ್ನಿಧಿಯಲ್ಲಿ ನಾವು ನಾಚಿಕೆ ಪಡದೆ ದೇವರ ಕಡೆಗೆ ಕೈಗಳೆತ್ತೋಣ. ಕೈಗಳೆತ್ತಿ ಯಾರ್ಯಾರಿಗೆ ಭಯವಿದೆ, ಯಾವ ವಿಷಯದಲ್ಲಿ ಭಯಪಡ್ತಾ ಇದ್ರಿ? ನಿನ್ನ ಶತ್ರು ನಿನಗಿನ ಬಲವಾಗಿದ್ದಾನ, ನಿನ್ನ ಶತ್ರು ನಿನಗಿನ ತೀವ್ರವಾಗಿದ್ದಾನ. ನಿನಗಿರುವ ಸಮಸ್ಯೆ ಪದೇ ಪದೇ ಕಾಡ್ತಾ ಇದೆಯಾ? ಇದಾಗಲ್ಲ ಅಂತ ಹೇಳ್ತಾ ಇದೆಯಾ? ಸೈತಾನನ ಕಿವಿ ಮಾತುಗಳು ನಿನ್ನ ಕಿವಿಯಲ್ಲಿ ಬೀಳ್ತಾ ಇದ್ದಾವ? ಇವತ್ತು ಅದು ಕೊನೆಯಾಗುವ ದಿನ. ನೀನು ಕೈ ಎತ್ತುವುದಾದ್ರೆ ದೇವರ ಆತ್ಮನು ನಿನ್ನ ಮೇಲೆ ಬರುವುದಾಗಿದ್ದಾನೆ. ಎಲ್ಲರ ಕೈಗೆಳೆತ್ತುವ ಭಯಮ ದಿಗುಲ ಮನಸ ನಿಕೇಲ, ಭಯಮ ದಿಗುಲ ಮನಸ. ಯೇಸುವೇ, ಹೌದಪ್ಪ. 12 ಮಂದಿ ಶಿಷ್ಯರು ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ರಾಜ ಬಿರುಗಾಳಿ ತೂಫಾನು ಭಯಂಕರವಾಗಿ ಅವರ ಅಡಿಗಿನಲ್ಲಿ ಬಂತು. ಅವರು ಕೂತಿದ್ದ ಅಡುಗೆಲ್ಲ ನೀರಿನಿಂದ ತುಂಬಿತು. ಎಸಯ್ಯ, ಶಿಷ್ಯರೆಲ್ಲರೂ ಭಯಪಟ್ಟು ನಡಗಿದ್ರು. ಆದ್ರೆ ನೀನೆದ್ದು ಒಂದೇ ಒಂದು ಮಾತು ಆಜ್ಞಾಪಿಸಿದೆ ಅಷ್ಟೇ, ಗಾಳಿಯೇ ಸುಮ್ಮನಿರು ಎಂಬುದಾಗಿ. ಇವತ್ತು ಇಲ್ಲಿ ಆರಾಧನೆ ಮಾಡುವ ಪ್ರತಿ ಪ್ರಜೆಗಳಿಗೆ ಅದೇ ವಾಗ್ದಾನ ಮಾಡ್ತಾ ಇದ್ದಾನೆ ದೇವರು. ನಿನ್ನ ಮೇಲೆ ಬರುವ ಪ್ರತಿ ಆತಂಕ, ನಿನ್ನ ಮೇಲೆ ಬರುವ ಪ್ರತಿ ಗಾಳಿಯು, ನಿನ್ನ ಮೇಲೆ ಬರುವ ಪ್ರತಿ ಶತ್ರು ಕಾರ್ಯಗಳು, ಪ್ರತಿ ಉಪಯೋಗಿಸಿರುವಂತಹ ಎಲ್ಲ ಶತ್ರು ಬಾಣಗಳನ್ನು ಯೇಸು ಎಂದು ಗಮನಿಸ್ತಾ ಇದ್ದಾನೆ. ಸುಮ್ಮನೆ ಇರು ಎಂಬುದಾಗಿ. ಯೇಸು ಮಾತಿಗೆ ಗಾಳಿಯು ಸಮುದ್ರವು ಸುಮ್ಮನೆ ಆಯಿತು ಎಂಬುದಾಗಿ. ಈ ದಿನ ಭಯಪಡಬೇಡ ಮಗನೇ, ಮಗಳೇ. ದೇವರ ವಾಗ್ದಾನ ನಿನ್ನಲ್ಲಿದೆ. ನೀನು ಯಾವುದಕ್ಕೂ ಅನ್ಸಬೇಡ. ದೇವರು ನಿನ್ನ ಪಕ್ಷದಲ್ಲಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ, ನೀನಂತೂ ಹೆದರಬೇಡ, ಭಯಪಡಬೇಡ, ಖಾಯಗೊಳ್ಳಬೇಡ, ನಾನು ನಿನ್ನ ದೇವರಾಗಿದ್ದೀನಿ. ನೀನು ಅಗ್ನಿಯಲ್ಲಿ ನಡೆದರೂ ಸುಡುವುದಿಲ್ಲ, ನೀನು ನದಿಗಳನ್ನು ದಾಟಿದರೂ ನೀನು ಮುಳುಗದೇ ಇರುವೆ. ಜ್ವಾಲೆಯು ನಿನ್ನನ್ನು ಕುಂದಿಸಲಾರದು, ಜ್ವಾಲೆಯು ನಿನ್ನನ್ನು ಸುಡಲಾರದೆಂಬುದಾಗಿ. ಈ ಮುಂಜಾನೆ ದೇವರ ಸಮ್ಮುಖದಲ್ಲಿ ನಿಂತಿರುವ ನಾವೆಲ್ಲರೂ ದೇವರಿಗೆ ಒಪ್ಪಿಸಿಕೊಡೋಣ. ಯಾರ್ಯಾರು ಬಲಹೀನರಿದ್ದೀರಿ, ಯಾರ್ಯಾರು ಅಧೈರ್ಯದಿಂದ ಬಂದಿದ್ದೀರಿ, ಯಾರ್ಯಾರಿಗೆ ಯಾವ ಭಯವಿದೆ, ನಿಮ್ಮ 2 ಕೈಗಳನ್ನೆತ್ತಿ ದೇವರಿಗೆ ಸಮರ್ಪಣೆ ಮಾಡಿ. ದೇವ, ನನ್ನ ಬಲಹೀನತೆ ಇದು, ನನಗಿರುವ ಭಯ ಇದು, ನನ್ನ ಜೀವಿತ ಏನಾಗ್ತದೆ ಎಂಬುದಾಗಿ ನಾನು ಕುಮಿಲಿ ಹೋಗ್ತಾ ಇದ್ದೀನಿ. ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ, ಸರಿಯಾಗಿ ನಿದ್ರೆ ಆಗ್ತಾ ಇಲ್ಲ. ಎಲ್ಲ ಭಯದ ವಾತಾವರಣ ನನ್ನ ಹೃದಯದಲ್ಲಿ ತುಂಬಿ
ಮುಂಜಾನೆ ನೀನು ಹೇಳುವುದಾದ್ರೆ ಯೇಸು ಹೇಳ್ತಾ ಇದ್ದಾರೆ, ಈಗ ನೀನು ಭಯಪಡಬೇಡ, ನಾನು ನಿನ್ನ ದೇವರು, ನಾನು ನಿನ್ನ ದೇವರು, ನಾನು ನಿನ್ನ ದೇವರು, ಸರ್ವವನ್ನುಂಟು ಮಾಡಿದ ದೇವರು ನಾನೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ದೇವರ ಸಂದೇಶಕ್ಕಾಗಿ ಪ್ರಾರ್ಥಿಸಿಕೊಳ್ಳೋಣ. ದೇವರ ಸಂದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ಪಾಸ್ಟರ್ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪ್ಪ ವಾಕ್ಯದೊಂದಿಗೆ ನೀನು ಮಾತನಾಡು ಸ್ವಾಮಿ. ಅಪ್ಪ ನಿನ್ನ ದಾಸನ ಕ್ರಿಯೇರ್ಪಡಿಸುತ್ತಾರೆ. ಅಪ್ಪ ನಿನ್ನ ದಾಸನೊಂದಿಗೆ ನೀನು ಮಾತನಾಡು. ಅಪ್ಪ ಸರ್ವಶಕ್ತನ ಸೇವನೆ ಸ್ತೋತ್ರ ಸ್ವಾಮಿ. ಅಪ್ಪ ನೀವು ಮಾತನಾಡೋದು ನಮ್ಮಿಂದ ಏನಾಗೋದಿಲ್ಲ ಕರ್ತನೆ. ಅಪ್ಪ ನೀವು ಮುಂದೆ ಹೋಗುತ್ತೆ, ನಮ್ಮಿಂದ ಏನಾಗೋದಿಲ್ಲ ಕರ್ತನೆ. ನೀವೇ ನಡೆಸುವ ನಾವು ಪ್ರಾರ್ಥಿಸ್ತಿದ್ದೀನಿ ಕರ್ತನೆ. ಅಪ್ಪ ಈ ಸೇವೆ ನೀನು ಪಾಲು ಒಪ್ಪಿಸ್ತಾ ಇದ್ದೀನಿ, ಸಂಘ ನೀನು ಪಾಲು ಒಪ್ಪಿಸ್ತಾ ಇದ್ದೀನಿ. ಅಪ್ಪ ಬಂದಿರೋ ಸಂಘ ಮಕ್ಕಳು ಸ್ವಾಮಿ ವಾಕ್ಯ ನಿಮಿತ್ತ ನಡವಳಿಕೆ ಸಹಾಯ ಮಾಡಪ್ಪ. ನಿನ್ನ ಆತ್ಮದಿಂದ ತುಂಬಲ್ಪಡ್ಬೇಕಪ್ಪ. ರೋಗ ಬಾಧೆಗಳಿಂದ ಬಂದಿರುವವರಿಗೆ ದೊಡ್ಡ ಬಿಡುಗಡೆಯನ್ನು ಬಲಪಡಿಸಿರಿ. ಎಸ್, ನೀ ನಂಬಿಗಸ್ತನಯ್ಯ, ನಂಬಿಗಸ್ತನು ಪ್ರಭು. ಆಮೆನ್, ಆಮೆನ್, ಆಮೆನ್. ಜೋರಾಗಲಿಂದ ಆಮೆನ್. ಪ್ರೈಸ್ ದಿ ಲಾರ್ಡ್. ಎಲ್ಲ ನಾವು ಕೂತ್ಕೊಳ್ಳೋಣ ಪ್ರಿಯ ಆತ್ಮೀಯರೇ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ರಿ? ಎಷ್ಟು ಜನ ಸಂತೋಷವಾಗಿದೆ? ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ರಿ ಮುಂಜಾನೆ? ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಎಲ್ಲರೂ ಹೇಳ್ರಿ, ಒಬ್ಬರಿಗೊಬ್ಬರು ಹೇಳ್ರಿ, ನೀನು ಭಯಪಡಬೇಡ, ದೇವರು ನಿನ್ನ ಪಕ್ಷದಲ್ಲಿದ್ದಾನೆ. ಎಲ್ಲರೂ ಒಬ್ರೊಬ್ರು ಸೆಕೆಂಡ್ ಕೊಟ್ಟಿರಿ, ಆತ್ಮಪೂರ್ವಕವಾಗಿ ಆತ್ಮದಿಂದ, ದೇವರು ನಿನ್ನ ಪಕ್ಷದಲ್ಲಿದ್ದಾನೆ, ನೀನು ಭಯಪಡಬೇಡ, ದೇವರು ನಿನ್ನ ಪಕ್ಷದಲ್ಲಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಜನ ನಂಬ್ತಾ ಇದ್ದೀರಿ ವಾಗ್ದಾನವನ್ನು? ಎಷ್ಟು ಜನ ನಂಬ್ತಾ ಇದ್ದೀರಿ? ಎಷ್ಟು ಜನ ನಂಬ್ತಾ ಇದ್ದೀರಿ? ದೇವರೊಂದು ವಾಕ್ಯ ಹೀಗಿದೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ನಿಂತುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೀನಿ. ಎಲ್ಲ ನನ್ನ ಕಡೆ ನೋಡ್ರಿ, ಎಲ್ಲ ನನ್ನ ಕಡೆ ನೋಡ್ರಿ. ನನ್ನನ್ನು ಬಲಪಡಿಸುವ ಆತನಲ್ಲಿ ನಿಂತುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೀನಿ. ಯಾರು ಹೇಳ್ತಾ ಇದ್ದಾರೆ ಹೇಳ್ರಿ ಮಾತು? ಯಾರು ಹೇಳ್ತಾ ಇದ್ದಾರೆ ಹೇಳ್ರಿ ಮಾತು? ಹೌದು, ಯಾರು ಹೇಳ್ತಾ ಇದ್ದಾರೆ ಹೇಳ್ರಿ? ಪೌಲ್ ರೀ. ನನ್ನ ಕಡೆ ನೋಡ್ರಿ, ಪೌಲನನ್ನು ಬಲಪಡಿಸುವವರು ಒಬ್ಬರಿಲ್ಲ. ಪೌಲನನ್ನು ಬಲಪಡಿಸುವವರು ಒಬ್ಬರಿಲ್ಲ. ಪೌಲನಿಗೆ ಸೇವೆ ಮಾಡಂತ ಹೇಳುವವರು ಒಬ್ಬರಿಲ್ಲ. ಹಿಂಗ್ ಸೇವೆ ನಡೆಸಂತ ಹೇಳುವವರು ಒಬ್ಬರಿಲ್ಲ. ಪೌಲನು ಸೇವೆ ಮಾಡುವಾಗ ಪೌಲನಿಗೆ ಬಂದ ಕಷ್ಟ ಏನು ಗೊತ್ತಾ? ಹಲ್ಲೆಲೂಯಾ. ಪೌಲನು ಸೇವೆ ಮಾಡುವಾಗ ಪೌಲನಿಗೆ ಬಂದ ಕಷ್ಟ ಏನು ಗೊತ್ತಾ? ನಾನು ಮತ್ತೆ ಈ ಮಾತನ್ನು ನಿಮಗೆ ಜ್ಞಾಪಕ ಮಾಡ್ತಾ ಇದ್ದೀನಿ. ನನ್ನಲ್ಲಿ ಬಲಪಡಿಸುವ ಆತನು ನಿಂತುಕೊಂಡು ನಾನು ಎಲ್ಲದಕ್ಕೂ ಶಕ್ತನು. ಹೇಳ್ರಿ, ನೀವು ಹೇಳ್ರಿ, ನನ್ನನ್ನು ಬಲಪಡಿಸುವ ಆತನಲ್ಲಿ ನಿಂತುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೀನಿ. ಪೌಲನು ಸೇವೆ ಮಾಡಿದ್ದಾನೆ. ಪೌಲನ ಸೇವೆ ಮಾಡ್ಬೇಕಂತ ಯಾರು ಹೇಳೋರಿಲ್ಲ. ಪೌಲನಿಗೆ ಕಾಣಿಕೆ ಕೊಟ್ಟು ಪ್ರೋತ್ಸಾಹ ಮಾಡುವವರು ಒಬ್ಬರಿಲ್ಲ. ಪೌಲನ ಸೇವೆ ಪ್ರಾರಂಭ ಮಾಡಿದಾಗ ಆತನಿಗೆ ಬಂದ ಕಷ್ಟ ಏನು ಗೊತ್ತಾ? ಆತನಿಗೆ ಬಂದ ಕಷ್ಟ ಏನು ಗೊತ್ತಾ? ಎಲ್ಲ ಸಹೋದರ ಆತನ ಬಿಟ್ಟು ಹೋಗ್ಬಿಟ್ರು. ಆತನ ಹಡಗದಲ್ಲಿ ಪಯಣ ಮಾಡುವಾಗ ಆತನ ಹಡಗು ಒಡೆದೋಯ್ತು. ಹಡಗು ಹೆಂಗೋ ಸಮುದ್ರದಿಂದ ಹೊರಗೆ ಬರುವಾಗ ಬಂದು ಸಮುದ್ರ ತಡದಲ್ಲಿರುವಾಗ ಆತನ ಕೊನೆಗೆ ಹಾವು ಕಚ್ಚಿತು ಪೌಲನಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೂ ಸೇವೆಯನ್ನು ಪೌಲನು ಬಿಡಲಿಲ್ಲ. ಸೇವೆಯನ್ನು ಪೌಲನು ಬಿಡಲಿಲ್ಲ. ಆತನ ಹೇಳುವ ಮಾತೇನು ಗೊತ್ತಾ? ನನ್ನಲ್ಲಿ ಬಲಪಡಿಸುವ ಆತನಲ್ಲಿ ಎದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೀನಿ. ಈ ಮುಂಜಾನೆ ಪರಿಶುದ್ಧಾತ್ಮ ದೇವರು ನಮ್ಗೆ ಹೇಳ್ತಾ ಇದ್ದಾರೆ, ನಮ್ಮನ್ನು ದೇವರು ಬಲಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ.
ಯಾವುದಕ್ಕೂ ಭಯಪಡಬೇಡ, ಎಲ್ಲವೂ ನೀನು ದೇವರ ಸಮ್ಮುಖದಲ್ಲಿ ಸಮರ್ಪಣೆ ಮಾಡಿ. ನಿನ್ನ ಬಲಹೀನತೆ ಎಲ್ಲಿದೆಯೋ ಆ ಬಲಹೀನತೆಯು ದೇವರು ಮುಟ್ಟುವಂತೆ ದೇವರ ಕರಗಳಲ್ಲಿ ನಿನ್ನನ್ನು ಸಮರ್ಪಣೆ ಮಾಡಿಕೊಳ್ಬೇಕು. ಆ ಭಕ್ತನಾದ ಪೌಲನಿಗೆ ನೋಡಿ, ಎಲ್ಲ ಸಹೋದರರು ಬಿಟ್ಟೋದ್ರು. ಸಹೋದರರ ವಿರುದ್ಧವಾಗಿ ಪೌಲನಿಗೆ ಸಾಕ್ಷಿ ಹೇಳ್ತಾ ಇದ್ದಾರೆ. ಎಲ್ಲಿ ಗೊತ್ತಾ? ಎಲ್ಲಿ ಹೇಳ್ತಾ ಇದ್ದಾರೆ? ರೋಮ್ ಚಕ್ರವರ್ತಿಯ ಮುಂದೆ ಹೋಗಿ ನಿಂತು ಹೇಳ್ತಾ ಇದ್ದಾರೆ. ಇಗೋ ಪಂತ ಪಿಲಾತನ ಮುಂದೆ ಪೌಲನಿಗೆ ಮಾಡ್ತಾ ಇದ್ದಾರೆ ಎಂಬುದಾಗಿ. ಆತನಿಗೆ ಯೇಸು ಕ್ರಿಸ್ತನಿಗೆ ಎಷ್ಟು ಚಾಟಿ ಹೊಡೆತ ಬಿದ್ದು ಹೇಳ್ರಿ? ಯೇಸು ಕ್ರಿಸ್ತನಿಗೆ ಎಷ್ಟು ಚಾಟಿ ಹೊಡೆತ ಬಿದ್ದು ಹೇಳ್ರಿ? 39 ಎಷ್ಟು? 39. ಸೇಮ್ ಪೌಲನಿಗೆ ಕೂಡ. ಪೌಲನಿಗೆ ಎಷ್ಟು ಬಿದ್ದು ಹೇಳ್ರಿ? ಯೇಸು ಕ್ರಿಸ್ತನಿಗೆ ಎಷ್ಟೇಟ್ ಹೊಡೆದಿದ್ದಾರೋ ಪೌಲನಿಗೆ ಅಷ್ಟೇಟ್ ಹೊಡೆದಿದ್ದಾರೆ. ಆದ್ರೆ ಪೌಲನು ಸೇವೆ ಬಿಡಲಿಲ್ಲ. ಕೊನೆಗೆ ಆತನು ಹೇಳ್ತಾ ಇದ್ದಾನೆ, ಇಗೋ ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ನನಗಾಗಿ ಜೀವ ಕಿರೀಟ ಸಿದ್ಧವಾಗಿದೆ. ಚಪ್ರವನ್ನು ಏನು ಕಿರೀಟ ಸಿದ್ಧವಾಗಿದೆ ಅಂತ ಆತನಿಗೆ? ಅಲ್ಲೇಲೂಯಾ. ಎಂತ ಕಿರೀಟ ಸಿದ್ಧವಾಗಿದೆ ಅಂತ? ಅದಕ್ಕೆ ಭಯಪಡಬಾರ್ದು. ನಾವು ಏನ್ ಮಾಡ್ಬಾರ್ದು ಹೇಳ್ರಿ? ನಾವು ಭಯ ನಿನ್ನ ಹೃದಯದಲ್ಲಿ ಎಷ್ಟು ಮಾತ್ರ ಜಾಗ ಕೊಡಬಾರ್ದು. ನೀನು ಯಾವಾಗ ಭಯ ಬಂತಂದ್ರೆ ಈ ಹಾಡು ಹೇಳು, ಭಯಮಾ ದಿಗುಲ ಮನಸ, ಎಲ್ಲ ಹೇಳಿ, ಭಯಮಾ ದಿಗುಲ ಮನಸ ಕೇಳ. ನಿನ್ನ ಮನಸ್ಸನ್ನ ನೀನೇ ನೋಡ್ಬೇಕು ಹೇಳ್ರಿ, ಬಲಪಡಿಸಿಕೊಳ್ಬೇಕು. ಪೌಲನಿಗೆ ಯಾರು ಇಲ್ಲಪ್ಪಿದೆ? ಪೌಲನ ಜೀವಿತದಲ್ಲಿ ಸೇವೆ ದಿನಗಳಲ್ಲಿ ಯಾರು ಪೌಲನನ್ನು ಬಲಪಡಿಸುವುದಿಲ್ಲ. ಆದರೆ ಪೌಲನು ದೇವರಲ್ಲಿ ಬಲಪಡ್ತಾ ಇದ್ದಾನೆ. ತನ್ನನ್ನು ತಾನು ಬಲಪಡಿಸಿಕೊಂಡು ದೇವರಿಗೆ ಮಹಿಮೆಯಾಗಿ ನಿಂತಿದ್ದಾನೆ. ಈ ಮುಂಜಾನೆ ಈ ವಾಕ್ಯನ ಕೇಳಿರುವ ನಿಮ್ಮೆಲ್ಲರ ಜೀವಿತವು ಆಶೀರ್ವಿಸಲ್ಪಡುವಂತೆ ಪರಿಶುದ್ಧಾತ್ಮ ದೇವರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಇಗೋ ನಮ್ಮನ್ನು ನಾವು ಬಲಪಡಿಸಿಕೊಳ್ಬೇಕು. ಫಸ್ಟ್ ಏನ್ ಮಾಡ್ಕೊಳ್ಬೇಕು ಹೇಳಿ? ನಮ್ಮನ್ನು ನಾವು ಯಾವುದಕ್ಕಾಗಿ ಏನಕ್ಕಾಗಿ ಬಲಪಡಿಸ್ಕೊಳ್ಬೇಕು? ಮುಂದೆ ನಮಗೇನಿದೆ ಹೇಳ್ರಿ? ಜೀವ ಕಿರೀಟ ಇದೆ. ಹಲ್ಲೆಲೂಯಾ. ಏನಿದೆ ಹೇಳ್ರಿ ಬೇರೆ? ಜೀವ ಕಿರೀಟ. ಈ ಲೋಕದಲ್ಲಿ 60 ಇಲ್ಲ 70 ವರ್ಷ ನಮ್ಮ ಜೀವಿತ. ಅದರ ಹಿನ್ನೆಲೆ ನೋಡುವುದಾದ್ರೆ ಭಕ್ತನಾದ ಪೌಲನು ಹೇಳ್ತಾನೆ, ಆಡಂಬರದ ಜೀವಿತ ಅಷ್ಟೇ. ಆದ್ರೆ ನಿತ್ಯ ಜೀವ ಎಲ್ಲಿದೆ ಎಂಬುದಾಗಿ ನಾವು ನೋಡುವುದಾದ್ರೆ ಕ್ರಿಸ್ತನಲ್ಲಿ ನಮಗೆ ನಿತ್ಯ ಜೀವ ಇದೆ. ಅದು ನಿತ್ಯ ರಾಜ್ಯ, ಅದು ನಿತ್ಯ ಪರಲೋಕ. ಆ ಲೋಕಕ್ಕಾಗಿ ನಾವೆಲ್ಲರೂ ಪ್ರಯಾಸ ಪಡಬೇಕು. ಇಲ್ಲಿ ನಿನಗೆ ಏನೂ ಆಗಲ್ಲ, ಯಾರು ನಿನ್ನ ಮುಟ್ಟಕ್ಕಾಗಲ್ಲ. ಯೆಶಾಯನಲ್ಲಿ ದೇವರ ವಾಕ್ಯ ಇಲ್ಲಿದೆ, ನಾನು ನಿನ್ನನ್ನು ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ದೇವರು ನಮ್ಮನ್ನು ಎಲ್ಲಿ ಚಿತ್ರಿಸಿಕೊಂಡಿದ್ದಾನಂತ ಪ್ರೇರೆ? ಆತನ ಕೈ ಮುಚ್ಚಿದಾನಂತ ನಮ್ಮನ್ನು. ಹಲ್ಲೆಲೂಯಾ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡುತ್ತೇವೆ. ದೇವರ ವಾಕ್ಯಕ್ಕೆ ನಾವೆಲ್ಲರೂ ಸಂಸಿದ್ಧತೆಯಿಂದ ಇರೋಣ. ದೇವರ ವಾಕ್ಯವನ್ನು ಈ ಮುಂಜಾನೆ ಧ್ಯಾನಿಸಿಕೊಳ್ಳೋಣ. 85ನೇ ಕೀರ್ತನೆ ಈ ದಿನ ನಾವು ಧ್ಯಾನ ಮಾಡುವ ಅಂಶ. 85ನೇ ಕೀರ್ತನೆಯ ಈ ದಿನ ನಾವು ಧ್ಯಾನ ಮಾಡುವಂತ ಅಂಶ. ಪ್ರಿಯ ಆತ್ಮೀಯ ನನ್ನ ಸಹೋದರ, ನನ್ನ ಸಹೋದರಿ, ಎಲ್ಲರಿಗೂ ಕೈಗೆತ್ತಿ ಜೋರಾಗಿ ಹಲ್ಲೆಲೂಯಾ ದೇವರಿಗೆ ಮಹಿಮೆ ಸಲ್ಲಿಸೋಣ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ಭೂಮಿ ಅಳಿದು ಹೋದರು ಹೇಳ್ರಿ, ಗುಡ್ಡ ಬೆಟ್ಟ ಸಮುದ್ರಗಳು ಕದಿಲಿದರು, ನನಗೇನು ಭಯವಿಲ್ಲ. ಯಾರು ಹೇಳ್ತಾ ಇದ್ದಾರೆ ಈ ಮಾತು? ಭಕ್ತನಾದ ಪೌಲನು ಹೇಳ್ತಾ ಇದ್ದಾನೆ. ಏನೇನಂತ? ಈ ಭೂಮಿ ಅಳಿದು ಹೋದರು, ಗುಡ್ಡ ಬೆಟ್ಟ ಸಮುದ್ರಗಳು ಕದಲಿ ಹೋದರು, ನನಗೇನು ಭಯ ಇಲ್ಲ. ಓಕೆ, 85ನೇ ಕೀರ್ತನೆ 10ನೇ ವಚನ 11ನೇ ವಚನ. ಕೃಪೆಯು ಸತ್ಯವು ಒಂದಕ್ಕೊಂದು ಕೂಡಿರುವವು, ನೀತಿಯು ಸಮಾಧಾನವು ಮುದ್ದಿಟ್ಟುಕೊಳ್ಳುವವು. ಓದ್ರಿ. ಕೃಪೆಯು ಸತ್ಯವು ಒಂದನ್ನೊಂದು ಕೂಡಿರುವವು. ಕೃಪೆಯು ಸತ್ಯವು ಒಂದನ್ನೊಂದು ಕೂಡಿರುವವು, ನೀತಿಯು ಸಮಾಧಾನವು ಮುದ್ದಿಟ್ಟುಕೊಳ್ಳುವವು. ನೀತಿಯು ಸಮಾಧಾನವು ಮುದ್ದಿಟ್ಟುಕೊಳ್ಳುವವು. ಸತ್ಯತೆಯು ಭೂಮಿಯಿಂದ ಹುಟ್ಟುವುದು. ಓಕೆ, ಈ ವಾಕ್ಯ ಈ ದಿನ ಈ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯ ಆತ್ಮೀಯರೇ, ದೇವರ ವಾಕ್ಯ ಈ ದಿನ ಹಿಂಗೆ ಹೇಳ್ತದೆ, ನೀತಿಯು ಸಮಾಧಾನವು ಒಂದಕ್ಕೆ ಒಂದು
ಮುದ್ದಿಟ್ಟುಕೊಳ್ಳುವವು. ನೀತಿಯು ಸಮಾಧಾನವು ಒಂದಕ್ಕೊಂದು ಮುದ್ದಿಟ್ಟುಕೊಳ್ಳುವವು. ದೇವರ ಕೃಪೆ, ದೇವರ ಸಮಾಧಾನ ಒಂದಕ್ಕೊಂದು ಏನ್ ಮಾಡ್ತಾ ಇದಾವಂತ ಅಂಡರ್ಸ್ಟ್ಯಾಂಡಿಂಗ್ ಇದಾವೆ. ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಮನುಷ್ಯರಾದ ನಾವು ದೇವರ ಕೃಪೆ ಹೊಂದಿದ ನಾವು, ಮೇಲ್ಗಡೆಗೆ ಬರೆಯಲ್ಪಟ್ಟಿದೆ 10ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕೃಪೆಯು ಸತ್ಯವು ಒಂದಕ್ಕೊಂದು ಕೂಡಿರುವವು, ನೀತಿಯು ಸಮಾಧಾನ ಒಂದಕ್ಕೊಂದು ಮುದ್ದಿಟ್ಟುಕೊಳ್ಳುವವು. ಗಮನಿಸಿದ್ರೆ ನೀತಿಯು ಸಮಾಧಾನ, ಎಲ್ಲಿ ನೀತಿ ಇದೆಯೋ ಅಲ್ಲಿ ಸಮಾಧಾನ ಅದರ ಜೊತೆಗಿದೆ. ಎಲ್ಲಿ ಸಮಾಧಾನ ಇದೆಯೋ ಅಲ್ಲಿ ನೀತಿಯು ಅದರ ಜೊತೆಗಿದೆ. ಎಲ್ಲಿ ನೀತಿ ಇದೆಯೋ ಅಲ್ಲಿ ಕೃಪೆ ಕೂಡ ಅಲ್ಲಿದೆ. ನಮ್ಮನ್ನು ನಾವು ದೇವ ಸನ್ನಿಧಿಯಲ್ಲಿ ನಮ್ಮನ್ನು ಗಮನಿಸಿಕೊಳ್ಳೋಣ. ನಾವು ಸಮಾಧಾನವಾಗಿ ಇದೀವ. ಫಸ್ಟ್ ಪಾಯಿಂಟ್, ನಾವು ಸಮಾಧಾನವಾಗಿದ್ದೀವ. ಸಮಾಧಾನವಾಗಿದ್ರೆ ಸಮಾಧಾನವಾಗಿರುವ ವ್ಯಕ್ತಿಗಳು ಹೇಗಿರ್ತಾರೆ ಅಂದ್ರೆ, ಸಮಾಧಾನವಾಗಿರುವ ವ್ಯಕ್ತಿಗಳು ಅವರು ನಡೆ ಬೇರೆ, ಅವರು ನುಡಿ ಬೇರೆ, ಅವ್ರ ಕ್ರಿಯೆ ಬೇರೆ, ಅವ್ರು ಮಾಡುವ ಕೆಲಸ ಬೇರೆ, ಎಲ್ಲ ಕೂಡ ದೇವರಿಂದ ಬಂದಂತ ಕ್ರಿಯೆಗಳಲ್ಲಿ ಸಂಪೂರ್ಣವಾಗಿ ಅವರು ಇರ್ತಾರೆ. ಆದ್ರೆ ಈ ಒಂದು ನೀತಿಯು ಎನ್ನುವ ಪದಕ್ಕೆ ನಾವು ಬರುವುದಾದ್ರೆ, ನೀತಿವಂತನಿಗೆ ಅನೇಕ ಪರ್ಯಾಯ ಶೋಧನೆಗಳು ಬರ್ಬೋದು, ಕಷ್ಟಗಳು ಬರ್ಬೋದು, ಅನೇಕ ನಿಂದೆಗಳು ಬರ್ಬೋದು. ಆದ್ರೆ ದೇವರು ಸಮಾಧಾನವನ್ನು ದೈವಿಕವಾಗಿ ಪ್ರತಿದಿನ ಕಾಪಾಡಿ ನಡೆಸದಂತೆ, ಪ್ರತಿದಿನ ಪ್ರತಿ ಕ್ಷಣ ಕೂಡ. ಹಾಗೆ ಈಗ ನಾವು ಯಾವತ್ತಾದ್ರೂ ಒಬ್ಬರನ್ನೊಬ್ಬರು ಕ್ಷಮಿಸಿ ಯಾರನ್ನಾರು ಅಪ್ಪಿಕೊಂಡಿದೀವ? ಸಹೋದರ, ನಾನು ಕೇಳ್ತಾ ಇದ್ದೀನಿ, ಯಾರನ್ನಾದ್ರೂ ನಾವು ಅಪ್ಪಿಕೊಂಡಿದೀವ? ಕ್ಷಮಿಸಿದೀವ? ಸಮಾಧಾನದಿಂದ ಇದೀವ? ಹಲ್ಲೆಲೂಯಾ. ಗಮನಿಸೋಣ ಪ್ರಿಯರೇ, ನೀತಿ ಸಮಾಧಾನ ಒಂದಕ್ಕೊಂದು ಮುದ್ದಿಟ್ಟುಕೊಳ್ಳುವವು, ಕೃಪೆಯು ಸತ್ಯವು ಒಂದಕ್ಕೊಂದು ಕೂಡಿರುವು. ಓಕೆ, ಇದನ್ನ ನಿಮ್ಗೆ ಅರ್ಥ ಆಗುವ ಹಾಗೆ ಇನ್ನೊಂದು ವಾಕ್ಯ ನಾನು ತೋರಿಸ್ತೀನಿ. ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 14ನೇ ವಚನ 15ನೇ ವಚನ. ಇಲ್ಲಿ ಎಷ್ಟು ಜನ ಫ್ಯಾಮಿಲಿಗಳಿದ್ದೀರಿ? ಎಷ್ಟು ಜನರು ಫ್ಯಾಮಿಲಿಗಳಿದೆ ನನಗೆ ಗೊತ್ತಿಲ್ಲ, ಬಟ್ ನೀವೆಲ್ಲರೂ ಫ್ಯಾಮಿಲಿ ಉಳ್ಳವರೆಂಬುದಾಗಿ ನಾನು ನಂಬ್ತಾ ಇದ್ದೀನಿ. Genesis chapter 45 verse 14-15. ತನ್ನ ತಮ್ಮನಾದ ಬೆನ್ಯಾಮೀನನ ಕೊರಳನ್ನು ಅಪ್ಪಿಕೊಂಡು ಅತ್ತನು. ಯಾರು? ತನ್ನ ತಮ್ಮನಾದ ಬಿನ್ಯಾಮೀನನ ಕೊರಳನ್ನು ಅಪ್ಪಿಕೊಂಡು ಅತ್ತನು. ಯಾರು? ಯೋಸೇಫನು. ಯಾರು ಹೇಳಿ? ಏನಕ್ಕಾಗಿ? ಇಲ್ಲಿವರೆಗೂ ಕಣ್ಮರೆಯಾಗಿದಂತ ದೈವ ಪ್ರೀತಿ, ಇಲ್ಲಿವರೆಗೂ ನೋಡಿದಂತ ದೇವರ ಕೃಪೆ, ಇಲ್ಲಿವರೆಗೂ ಕಾಣದಂತ ಮರೆಯಾದಂತ ದೇವರ ಆಶೀರ್ವಾದ ಯೋಸೇಫನ ಕಣ್ಣೆದುರಿಗೆ ಬಂದೀಗ ದಟ್ಟವಾಗಿ ನಿಂತಿದೆ. ಯಾರು? ಸ್ವಂತ ಅವರ ಫ್ಯಾಮಿಲಿಯವರೇ, ಸ್ವಂತ ಅವರ ಅಣ್ಣ ತಮ್ಮಂದ್ರೆ. ಯಾರು ಮುಂದೆ ನಿಂತಿದ್ದಾರೆ ಈಗ? ಯಾರು ಅವನನ್ನು ಎತ್ತಿ ಕುಣಿಯಲ್ಲಿ ಹಾಕಿದ್ರು, ಯಾರು ಅವನನ್ನು ಗೇಲಿ ಮಾಡಿದ್ರು, ಯಾರು ಅವನನ್ನು ಇವನು ಸರಿ ಇಲ್ಲವೆಂಬುದಾಗಿ ಬೇರೆ ದೇಶಕ್ಕೆ ಅವನನ್ನು ಬಾನಿಸತ್ವಕ್ಕೆ ಮಾರಲ್ಪಟ್ರು, ಅವರು ಈಗ ಯೋಸೇಫನ ಕಣ್ಣು ಮುಂದೆ ಇದ್ದಾರೆ. ಆದ್ರೆ ಎಲ್ಲರಿಗಿಂತ ಚಿಕ್ಕವನು ಈ ಬಿನ್ಯಾಮೀನ್. ಯಾರು ಹೇಳಿ? ಗಮನಿಸ್ರಿ, ಈ ವಾಕ್ಯದಲ್ಲಿ ಸ್ವಲ್ಪ ನಿಮ್ಗೆ ನಾವ್ ಇನ್ನೂ ಸ್ವಲ್ಪ ಆಳವಾಗಿ ಹೋಗೋಣ. ಕೆಲವರಿಗೆ ಅರ್ಥ ಆಗದೇ ಇರ್ಬೋದು, ಇದನ್ನ ಅರ್ಥ ಮಾಡಿಕೊಳ್ಳುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಈಗ ಪರಿಶುದ್ಧಾತ್ಮ ದೇವರು ಯಾವ ರೀತಿ ಮಾತನಾಡ್ತಾನೋ ಆ ರೀತಿ ನಾವೆಲ್ಲರೂ ಸಾಗೋಣ. ಆ ಚಿಕ್ಕವನು, ಯೋಸೇಫನಿಗಿಂತ ಚಿಕ್ಕವನು ಅಂದ್ರೆ ಇವನಂದ್ರೆ ಯೋಸೇಫನಿಗೆ ಇಷ್ಟ, ಯೋಸೇಫನಂದ್ರೆ ಇವನಿಗೆ ಇಷ್ಟ. ಈ ದಿನ ಪ್ರಿಯರೇ, ನಮ್ಗೆ ಇಷ್ಟ ಇರುವ ಕೆಲವು ವಸ್ತುಗಳು ನಮ್ಮಿಂದ ದೂರ, ನಮ್ಗೆ ಇಷ್ಟ ಇರುವಂತ ಕೆಲವು ಜನರು ನಮ್ಮಿಂದ ದೂರ, ನಮ್ಗೆ ಇಷ್ಟ ಇರುವಂತ ಕೆಲವು ಜನರು ನಮ್ಮಿಂದ ಕಣ್ಮರೆ. ಯಾವತ್ತಾದ್ರೂ ದೇವರು
ಒಂದು ದಿವಸ ನಮ್ಮ ಕಣ್ಣು ಮುಂದೆ ಅವರನ್ನು ತಂದು ನಿಲ್ಲಿಸ್ತಾರೆ. ಏನಕ್ಕಾಗಿ ಗೊತ್ತಾ? ನಿನ್ನ ಸಮಾಧಾನಕ್ಕಾಗಿ ಅವ್ರನ್ನ ತಂದು ನಿಲ್ಲಿಸ್ತಾರೆ. ಇಲ್ಲಿವರೆಗೆ ಅವ್ರು ಕಳ್ಕೊಂಡಿರಂತ ಗಲಿಬಿಲಿ ಏನಿದೆಯಾ, ಬಾಧೆ ಎಲ್ಲಿದೆಯಾ? ಅವ್ರು ನನ್ನ ಕಣ್ಣು ಮುಂದೆ ಇಲ್ಲ, ಅವ್ರು ನನ್ನ ಹತ್ರ ಇಲ್ಲ, ಅವ್ರು ನಾನು ಮಿಸ್ ಆಗಿದ್ದೀನಿ, ಅವ್ರು ನನಗೆ ಬೇಕೆನ್ನುವ ಸ್ಥಿತಿಗತಿಗಳಲ್ಲಿ ನೀನು ಬದುಕ್ತಾ ಇದೆಯಾ? ಖಂಡಿತವಾಗ್ಲೂ ದೇವರು ನೀನು ಸಮಾಧಾನ ಪಡೋದಕ್ಕಾಗಿ ಅದನ್ನು ಆರೈಸಿ ನೀನು ಏನು ಕೇಳ್ತಾ ಇದೆಯೋ ಅದು ನಿನ್ನ ಕಣ್ಣು ಮುಂದೆ ಬರುವಂತೆ ದೇವರು ಮಾಡಲಿಕ್ಕೆ ಶಕ್ತಿ ಇದೆ. ಆದ್ರೆ ಬಂದಾಗ ನೀನು ಅರ್ಥ ಮಾಡಿಕೊಳ್ಳುವ ಕೆಪಾಸಿಟಿ ನಿನಗೆ ಬೇಕು. ಅದು ನಿನ್ನ ಮುಂದೆ ಬಂದಾಗ, ಅದು ನಿನಗೆ ಸಿಕ್ಕಾಗ ಅನುಭವಿಸುವಂತ ಕೃಪೆ, ದೇವರ ಆಶೀರ್ವಾದ ನಿನಗೆ ಬೇಕು. ಅದಿಂದ ಹೋದ್ರೆ ಮತ್ತೆ ನೀನು ಮಿಸ್ ಮಾಡ್ಕೊಳ್ತೀಯ. ಯೋಸೇಫನಿಗೆ ಒಂದು ಅವಕಾಶ ಸಿಕ್ಕಿದೆ. ಮಾರಲ್ಪಟ್ಟ ಜನರೇ, ನಿಂದಿಸಲ್ಪಟ್ಟ ಅಣ್ಣ ತಮ್ಮಂದ್ರೆ, ನಿಂದಿಸಲ್ಪಟ್ಟ ಫ್ಯಾಮಿಲಿ ಅವರೇ, ಆತನ ಕುಣಿಯಲ್ಲಿ ಹಾಕಿದವರೇ ಆತನ ಮುಂದೆ ಬಂದು ನಿಂತಿದ್ದಾರೆ. ಯೋಸೇಫನು ಹೇಳ್ತಾ ಇದ್ದಾನೆ, ಆ ಬಿನ್ಯಾಮೀನನ್ನು ಕೊರಳಲ್ಲಿ ಅಪ್ಪಿಕೊಂಡು ಏನ್ ಮಾಡ್ತಾ ಇದ್ದಾನಂತೆ? ಚೆನ್ನಾಗಿದೆಯಪ್ಪ, ಈ ದಿನ ನಾವ್ ಹೆಂಗಿದೀವಿ ಹೇಳ್ರಿ? ಒಬ್ಬರು ಕಂಡ್ರೆ ಒಬ್ರಿಗೆ ಆಗಲ್ಲ. ನಮಗೆ ಅವ್ರು ನೋಡಿದ್ರೆ ಸಮಾಧಾನ ಇರಲ್ಲ, ಅಸಮಾಧಾನ, ಗಲಿಬಿಲಿ. ಅವ್ರು ನೋಡಿದ್ರೆ ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ಇವ್ನು ಹೆಂಗ್ ಮತ್ತೆ ಕಣ್ಣಲ್ಲಪ್ಪ, ಇವ್ರು ಯಾಕೆ ಮತ್ತೆ ನನ್ನ ಕಣ್ಣಿಗೆ ಬಿದ್ರಲ್ಲಪ್ಪ, ಇವ್ರು ಯಾಕೆ ಮತ್ತೆ ಹಿಂಗ್ ಬಂದ್ರಲ್ಲಪ್ಪ. ಅವ್ರು ನೋಡಿದ್ರೆ ಕೆಲವರಿಗೆ ಭಯ, ಕೆಲವರಿಗೆ ಗಲಿಬಿಲಿ. ದೇವರ ವಾಕ್ಯ ಇರ್ತದೆ ಬೇರೆ. ನೀತಿಯು ಕೃಪೆಯು ಹೋದ್ರೆ ಸತ್ತತೆಯು ಒಂದಕ್ಕೊಂದು ಕೂಡಿರುವವು, ನೀತಿಯು ಸಮಾಧಾನ ಒಂದಕ್ಕೊಂದು ಮುತ್ತಿಟ್ಕೊಳ್ಳುವು. ಆದಿಕಾಂಡ ಪುಸ್ತಕ ಸ್ವಲ್ಪ ಮುಂದೆ ಹೋದನು. ಬೆನ್ಯಾಮೀನನ ಕೊರಳನ್ನು ಅಪ್ಪಿಕೊಂಡು ಆತನು ಯಾರು? ಯೋಸೇಫನು. ಇಲ್ಲಿವರೆಗೂ ನೋಡಿದ ಆಶೀರ್ವಾದ ಎಲ್ಲ ಇದೆ. ಯೋಸೇಫನಿಗೆ ಅಧಿಕಾರ ಇದೆ. ಪ್ರೈಮ್ ಮಿನಿಸ್ಟರ್, ಐಗುಪ್ತ ದೇಶಕ್ಕೆ ಪ್ರಧಾನಮಂತ್ರಿ, ಎಲ್ಲೋ ಇದ್ದ ಯೋಸೇಫನು. ಕಣ್ಣಿಗೆ ಕಾಣದಿರುವ ಆಶೀರ್ವಾದವನ್ನು ತಂದು ದೇವರು ಯೋಸೇಫನ ಪಾದದ ಮುಂದೆ ಇಟ್ಟಿದ್ದಾನೆ. ಯೋಸೇಫನು ಅನ್ನದೇ ಒಂದು ಸೆದೆ ಕೂಡ ಕದಲಿಕ್ಕೆ ಸಾಧ್ಯವಿಲ್ಲ ಐಗುಪ್ತ ದೇಶದಲ್ಲಿ. ಅಂತ ಪೊಸಿಷನ್ ಅಲ್ಲಿ ದೇವರು ಯೋಸೇಫನ್ನು ಇಟ್ಟಿದ್ದಾನೆ. ಅಂತ ಪೊಸಿಷನ್, ಹೈ ಪೊಸಿಷನ್ ಅಲ್ಲಿ ಯೋಸೇಫನ್ನು ದೇವರು ಇಟ್ಟಿದ್ದಾನೆ. ಯೋಸೇಫನ್ನು ಕೇಳಿದ ಅವನ ಕಾಲ ಮುಂದೆ ಕ್ಷಣದಲ್ಲಿ ಬಂದು ಬೀಳ್ತಾ ಇದೆ. ಅಂತ ಸ್ಥಿತಿಯಲ್ಲಿದ್ದಾನೆ. ಈಗ ಯೋಸೇಫನ ಒಂದು ಮಾತಾಡಿದ್ರೆ ಸಾಕು, 11 ಮಂದಿ ಅಣ್ಣ ತಮ್ಮಂದ್ರು ಐಗುಪ್ತ ದೇಶದಿಂದ ಒಂದು ಹೆಜ್ಜೆ ಕೂಡ ಮುಂದೆ ಇಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯೋಸೇಫನ್ ಮಾಡುವ ಕೆಲಸ ಏನು ಗೊತ್ತಾ? ಯೋಸೇಫನ ಹೃದಯದಲ್ಲಿ ಏನಿದೆ ಹೇಳ್ರಿ? ಅನೇಕ ವರ್ಷಗಳಿಂದ ಕಳೆದುಕೊಂಡ ದೇವರ ಕೃಪೆ ಮತ್ತೆ ನನ್ನ ಕಣ್ಣೆದುರಿಗೆ ಬಂದ್ರೆ ಅದನ್ನ ಮಿಸ್ಯೂಸ್ ಮಾಡಿಕೊಳ್ಬಾರ್ದು ಎಂಬುದಾಗಿ ಜ್ಞಾನದಿಂದ ಬೆನ್ಯಾಮೀನನ ಕೊರಳಿಗೆ ಅಪ್ಪಿಕೊಂಡು ಕಣ್ಣೀರು ಸುರಿಸ್ತಾ ಇದೆ. ಇಲ್ಲಿವರೆಗೆ ಎಲ್ಲಿ ಹೋಗಿದ್ರೆ ನೀವೆಲ್ಲ? ಇಲ್ಲಿವರೆಗೆ ನಾನು ಮರ್ತಿದ್ರ ನೀವೆಲ್ಲ? ಇಲ್ಲಿವರೆಗೂ ನಾನು ಬಿಟ್ಟು ಅಗಲಿದ್ದೀರಲ್ಲ, ಇದು ಶ್ರೇಯಸ್ಸ? ಇವತ್ತು ನಾನು ನಿಮಗೆ ಜ್ಞಾಪಕ ಬಂದ ಅಂತ ಹತ್ತಿರ್ಬೋದು. ಕೆಳಗಡೆ ನೋಡ್ರಿ, ಯೋಸೇಫನು ಎಲ್ಲರಿಗೆ ಮುದ್ದಿಡ್ತಾ ಇದ್ದಾನೆ. ಎಲ್ಲ ಅಣ್ಣ ತಮ್ಮಂದ್ರಿಗೆ ಏನ್ ಮಾಡ್ತಾ ಇದ್ದಾರೆ? ಹೋದ್ರಿ ಅವರ ಅಣ್ಣಂದಿರಲ್ಲಿ ಪ್ರತಿಯೊಬ್ಬನಿಗೂ ಏನ್ ಮಾಡ್ತಂತ ಹೇಳ್ರಿ? ಅಲ್ಲ, ನನ್ನ ಕಡೆ ನೋಡ್ರಿ ಪ್ರಿಯ ಆತ್ಮೀಯರೇ, ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ಮುಂಜಾನೆ ಇಂಥ ಮನಸ್ತತ್ವ ಪ್ರತಿಯೊಬ್ಬರಿಗೆ ಬರಲಿ. ಯಾರು ನೋಡಿದ್ರೆ ಕಳವಳ ಬೇಡ ಪ್ರೇರೆ. ನಿನ್ನಿಂದ ದೂರ ಆದವರು ನಿನ್ನ ಹತ್ರ ದೇವರು ಮತ್ತೆ ತರ್ತಾರೆ. ಅದು ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಮತ್ತೆ ನಿನ್ನ ಕಣ್ಣ ಮುಂದೆ ನಿಲ್ಲಿಸ್ತಾನೆ. ಅದು ನಿನಗೆ ಅವಕಾಶ. ಅವಕಾಶ ಬಂದಾಗ ಮಿಸ್ ಮಾಡಿಕೊಳ್ಬಾರ್ದು. ಯೋಸೇಫನ ಪೊಸಿಷನ್ ಏನೀಗ? ಪ್ರಧಾನಮಂತ್ರಿ. ಅವ್ರ ಅಣ್ಣ ತಮ್ಮಂದ್ರ ಪೊಸಿಷನ್ ಏನೀಗ? ಬೆಕ್ಕರ್, ಭಿಕ್ಷೆ ಬೇಡುವವರು. ಅವ್ರ ದೇಶದಲ್ಲಿ ಊಟ ಇಲ್ಲದ ಕಾರಣದಿಂದ ಐಗುಪ್ತ ದೇಶದಲ್ಲಿ ದವಸಧಾನ್ಯ ಸಿಕ್ತು ಎಂಬುದಾಗಿ ಯಾಕೋಬನು ಹೇಳಿದ ಕೂಡಲೇ ಅವರೆಲ್ಲರೂ ಕತ್ತೆಗಳು ಕುದುರೆಗಳ ಮೇಲೆ ಸವಾರಿ ಮಾಡಿಕೊಂಡು ಐಗುಪ್ತ ದೇಶದಲ್ಲಿ ಬಂದು ಈಗ ಎಲ್ಲಿ ಸಿಗ್ತದೆ ಊಟ ಅಂತ ಕಾಯ್ತಾ ಇದ್ದಾರೆ. ಯೋಸೇಫನು ದೇವರು ಹೆಂಗಿಟ್ಟಿದ್ದಾನೆ ಹೇಳ್ರಿ? ಊಟ ಕೊಡುವವನಾಗಿಯೋ, ಧಾನ್ಯಗಳು ಸರ್ವ್ ಮಾಡುವವನಾಗಿಯೋ, ನಾಣ್ಯಗಳು ಸರ್ವ್ ಮಾಡುವವನಾಗಿಯೋ, ಕ್ಯಾಸ್ ದುಡ್ಡು ಕೊಡುವವನಾಗಿಯೂ
ದೇವರು ಆ ಪೊಸಿಷನ್ ಇರ್ತಿದ್ದಾನೆ. ಈಗ ಅವರು ಮುಂದೆ ಬಂದಿದ್ದಾರೆ. ಯೋಸೇಫನ ಏನಾದ್ರೂ ಮಾಡ್ಬೋದಲ್ಲ ಬೇರೆ? ಯೋಸೇಫನ ಒಂದು ತೀರ್ಮಾನ ಮಾಡಿದ್ರೆ ಸಾಕು, ಅಲ್ಲಿ ಯಾರು ಕೂಡ ಉಳಿದು ಹಿಂತಿರುಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯೋಸೇಫನ ಮಾಡುವ ಕೆಲಸ ಏನ್ ಗೊತ್ತಾ? ಅವರೆಲ್ಲರನ್ನ ಅಪ್ಪಿಕೊಂಡು, ಹಲ್ಲೆಲೂಯ, ಅವರೆಲ್ಲರನ್ನ ಅಪ್ಪಿಕೊಂಡು ಕಣ್ಣೀರು ಸುರಿಸಿ ಪ್ರತಿಯೊಬ್ಬರಿಗೆ ಮುದ್ದಿಡ್ತಾ ಇದ್ದಾನೆ. ಮತ್ತೆ ನಾನು ನಿಮಗೆ ಜ್ಞಾಪಕ ಮಾಡ್ತಾ ಇದ್ದೇನೆ, ನೀತಿಯು ಸಮಾಧಾನವು ಒಂದಕ್ಕೊಂದು ಮುದ್ದಿಟ್ಟುಕೊಳ್ಳುವವು. ಹೇಳಿ, ನೀತಿಯು ಸಮಾಧಾನವು. ಸಮಾಧಾನ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತ ಹೇಳ್ರಿ? ಹಲ್ಲೆಲೂಯ. ಸಮಾಧಾನದಿಂದ ಇರುವ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತ ಹೇಳ್ರಿ? ಯಾವಾಗ ಒಬ್ಬ ವ್ಯಕ್ತಿ, ಒಬ್ಬ ಸ್ತ್ರೀ ಸಮಾಧಾನದಿಂದ ಆಲೋಚನೆ ಮಾಡ್ತಾರೆ, ಮನೆಯಲ್ಲಾಗ್ಲಿ ಫ್ಯಾಮಿಲಿಯಲ್ಲಾಗ್ಲಿ ಯಾವ ವಿಷಯದಲ್ಲಿ ನಿಧಾನವಾಗಿ ಸಮಾಧಾನವಾಗಿ ಆಲೋಚನೆ ಮಾಡ್ತಾರೋ ಆ ಫ್ಯಾಮಿಲಿ ಎಂದು ಬಿದ್ದು ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಆ ಫ್ಯಾಮಿಲಿ ಹೊಡೆದೋಗ್ಲಿಕ್ಕೆ ಸಾಧ್ಯವಿಲ್ಲ. ಆ ಬಂಧ ಕೂಡ ಕೆಲವು ದಿವಸ ದೂರ ಆಗ್ಬೋದು, ಕೆಲವು ದಿವಸ ಅವ್ರಿಗೆ ವಿರುದ್ಧವಾಗಿ ಮಾತನಾಡಿದ ಬಂಧತ್ವಗಳಿರ್ಬೋದು. ಒಂದು ದಿನ ದೇವರು ಅವ್ರ ಮುಂದೆ ತಂದಿಡ್ತಾನೆ. ಅವರ ಸಾಮರ್ಥ್ಯ ಏನಂತ ಗೊತ್ತು ಮಾಡ್ಕೊಂಡಿದ್ದೇವೆ. ನಾವು ಸಮಾಧಾನ ಪ್ರಿಯರು, ಹೇಳ್ರಿ, ಸಮಾಧಾನವನ್ನು ಹಾರೈಸುವ ಪ್ರಜೆಗಳು. ಯೋಸೇಫನಿಗೆ ಅವಕಾಶ ಇದೆ. ಒಬ್ಬರನ್ನೊಬ್ಬರು ಕೊಳ್ಳಿ ಅಪ್ಪಿಕೊಂಡು ಮುದ್ದಿಡ್ತಾ ಇದ್ದಾರೆ. ನೀವು ನನ್ನ ಸಹೋದರರು, ನಿಮ್ಗೆ ಏನ್ ಬೇಕು ಹೇಳಿದ್ರೆ, ಐಗುಪ್ತ ದೇಶದಲ್ಲಿ ಬಂದಿದ್ದೀರಿ, ಕನಾನ ಎಲ್ಲ ಕೂಡ ಬರಗಾಲ ಬಂದಿದೆ, ಅಲ್ಲಿ ಏನೂ ಸಿಗ್ತಾ ಇಲ್ಲ, ಅದು ನನಗೆ ಗೊತ್ತು. ಹೋಗಿ ಮೊದಲು ನೀವು ಕೈ ತೊಳ್ಕೊಂಡು ಬರ್ರಿ, ಊಟ ಮಾಡೋಣ ಎಲ್ಲರೂ ಸೇರಿ. ಯಾರು ಹೇಳ್ತಾ ಇದ್ದಾರೆ ನಿಮ್ಮ ಮಾತು? ಯೋಸೇಫನ ಪ್ರೇರಣೆ. ಮತ್ತೆ ಕೃಪೆಯು ಸಂತತಿಯು ಒಂದಕ್ಕೊಂದು ಕೂಡಿರುವವು, ನೀತಿಯು ಸಮಾಧಾನವು ಒಂದಕ್ಕೊಂದು. ಹಲ್ಲೆಲೂಯ, ಹಲ್ಲೆಲೂಯ. ನಿಮ್ಗೆ ಅನೇಕರು ಇದಾರಲ್ಲ ಪ್ರೇರಣೆ, ಅನೇಕರು. ನೀವು ಬೇರೆ ಹೊರಗಿನವ್ರು ಬಿಡ್ರಿ, ಹೊರಗಿನವ್ರು ಬೇಡ. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನರು ನೀವು ಶತ್ರುಗಳಾಗಿ ಮಾಡಿಕೊಂಡಿದ್ದೀರಿ? ಎಷ್ಟು ಜನರು ನಿಮಗೆ ವಿರುದ್ಧವಾಗಿ ನಿಮ್ಮನ್ನು ಮಾತನಾಡಿದ್ದಾರೆ? ಎಷ್ಟು ಜನರು ನಿಮ್ಮನ್ನು ಹೇಳ್ಬಾರ್ದೆಂಬುದಾಗಿ ತುಳಿದಿದ್ದಾರೆ? ಎಷ್ಟು ಜನರು ನಿಮ್ಮನ್ನು ಕೆಳಗೆ ಕುಣಿಯಲ್ಲಿ ಯೋಸೇಫನನ್ನು ಹಾಕಿದಂತೆ ನಿಮ್ಮನ್ನು ಕೂಡ ಹಾಕಿದ್ದಾರೆ? ಆಗಿದ ಒಂದು ಸನ್ನಿವೇಶ ಇರ್ಬೋದು. ಈ ದಿನ ದೇವರು ನಮ್ಮೆಲ್ಲರ ಹತ್ರ ಮಾತನಾಡ್ತಾ ಇದ್ದಾರೆ, ನಮ್ಮೆಲ್ಲರ ಹತ್ರ ಮಾತನಾಡ್ತಾ ಇದ್ದಾರೆ. ನೀನು ಸಮಾಧಾನವಾಗಿ ಅವರೊಂದಿಗೆ ಒಪ್ಪಂದ ಮಾಡಿ, ಸಮಾಧಾನವಾಗಿ ಅವರೊಂದಿಗೆ ಒಪ್ಪಂದ ಮಾಡಿದ್ರು. ಒಂದು ವೇಳೆ ನೀನು ದೇವರು ನಂಬಿದೀಯ ಅಂತೇಳಿ ಮತ್ತೆ ಅವ್ರು ರಿಪೀಟ್ ಬರ್ಬೋದು. ನನ್ನ ತಂಗಿ, ನನ್ನ ತಮ್ಮ, ನನ್ನ ಅಣ್ಣ, ನನ್ನ ತಾಯಿ ಇವರೆಲ್ಲ ದೇವರು ನಂಬಿದ್ದಾರೆ, ಆಗಿರುವ ಬುದ್ಧಿ ಇವಾಗಿಲ್ಲ, ಈಗ ಅವರು ಸಮಾಧಾನವಾಗಿದ್ದಾರೆ ಎಂಬುದಾಗಿ ಮತ್ತೆ ರಿಪೀಟ್ ನಿನ್ನ ಹತ್ರ ಬರ್ಬೋದು. ಮತ್ತೆ ಯಾವತ್ತಾದ್ರೂ ನಿನ್ನಲ್ಲಿ ಘಾಟಿಸುವ ಗುಣ, ಗದರಿಸುವ ಗುಣ ಮತ್ತೆ ಅವ್ರು ನೋಡಿದ್ರೆ ಇನ್ನು ಶಾಶ್ವತವಾಗಿ ದೂರ ಆಗ್ತಾರೆ, ಮಣ್ಣಲ್ಲಿ ಸೇರುವವರೆಗೂ ದೂರ ಆಗ್ತಾರೆ, ಮತ್ತೆಂದು ನಿನ್ನ ಹತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ನಿನಗಿರೋ ಅವಕಾಶ ಯೂಸ್ ಮಾಡ್ಕೊಳ್ತೀಯ ಆತ್ಮೀಯ ಸಹೋದರಿ, ನನ್ನ ಸಹೋದರ. ಸಮಾಧಾನ, ಎಲ್ಲಿ ಸಮಾಧಾನ ಇದೆಯೋ ಅಲ್ಲಿ ಕೃಪೆ ಬಲವಾಗಿರ್ತದೆ. ಎಲ್ಲಿ ನೀತಿ ಇದೆಯೋ ಅಲ್ಲಿ ದೇವರ ದೈವಿಕ ಆಶೀರ್ವಾದ ಬಲವಾಗಿರ್ತದೆ ಆತ್ಮೀಯರೇ. ಅದಿಲ್ಲದೆ ಹೋದ್ರೆ ವ್ಯರ್ಥ, ಅದಿಲ್ಲದೆ ಹೋದ್ರೆ ವ್ಯರ್ಥ. ಕೀರ್ತನೆ 2ನೇ ಅಧ್ಯಾಯ 11-12 ವಚನ. ಕೀರ್ತನೆ 2ನೇ ಅಧ್ಯಾಯ 11-12. ಹೆಂಗಿರ್ಬೇಕಂತ ಹೇಳಿದ್ರೆ, ದೇವರ ಆಶೀರ್ವಾದ ಪಡಿಬೇಕಂದ್ರೆ, ದೇವರ ಆಶೀರ್ವಾದ ಪಡಿಬೇಕಂದ್ರೆ ಹೆಂಗಿರ್ಬೇಕಂತ ನಾವು ದೇವರ ದೇವರ ಭಯ ಭಕ್ತಿಯಿಂದ. ನೆಕ್ಸ್ಟ್ 12, ಆತನ ಮಗನಿಗೆ ಮುದ್ದಿಡಿದ್ರಿ. ಏನ್ ಮಾಡಿ? ಈಗ ಓದಿ. ಆತನ ಮಗನಿಗೆ ಮುದ್ದಿಡಿರಿ. ಯಾರು ಆ ಮಗನು? ಯಾರ ಮಗನ? ಅದು ಯಾರ ಮಗನು? ನಜರೇತನ ಯೇಸು ಕ್ರಿಸ್ತನು. ಯಶಾಯ ಪ್ರವಾದನೆ ಗ್ರಂಥದಲ್ಲಿ ಆತನ ಬಗ್ಗೆ ಹೀಗೆ ಹೇಳ್ತಾ ಇದೆ, ಆದು ಓರದ ಮಗು ನಮಗಾಗಿ ಹುಟ್ಟಿದೆ, ಆತನ ಹೆಸರು ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು. ಸಮಾಧಾನ ಪ್ರಭು. ಎಲ್ಲರೂ ಸಮಾಧಾನ. ಹಲ್ಲೆಲೂಯ. ಯಾರಿಗೆ ಮುಂದಿಡ್ಬೇಕಂತ? ಯಾರಿಗೆ ಮುಂದಿಡ್ಬೇಕಂತ ಪ್ರೇರಣೆ? ನಿನಗೆ ಉಪಕಾರ ಮಾಡಿದ ದೇವರಿಗೆ ಪ್ರತಿದಿನ ಆತನ ಪಾದದಲ್ಲಿ ಆತನಿಗೆ ಮುಂದಿಡಬೇಕು. ಆತನ ಪಾದಕ್ಕೆ ಪ್ರತಿದಿನ ಪ್ರಭಾವವನ್ನು ರಕ್ಷಿಸಿದಕ್ಕಾಗಿ ಸ್ತೋತ್ರ. ಇನ್ನು ಕೃಪೆ ನನಗೆ ಹೇರಳವಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ.
ನನ್ನ ಜೀವಿತದಲ್ಲಿ ರಕ್ಷಣೆ ಎಂಬ ಒಂದು ಕೃಪೆಯನ್ನು ನನ್ನ ಜೀವಿತದಲ್ಲಿ ಯೇಸು ಎಂಬ ಕುಮಾರ ನನಗೆ ಕೊಟ್ಟಿದ್ದಕ್ಕಾಗಿ ಕೋಟಿ ಸ್ತೋತ್ರ ಎಂಬುದಾಗಿ ನೀನು ಪ್ರತಿದಿನ ಆತನ ಪಾದಕ್ಕೆ ಏನ್ ಮಾಡ್ಬೇಕಂತ, ಆತನ ಪಾದಕ್ಕೆ ಏನ್ ಮಾಡ್ಬೇಕಂತ ಯಾರಾದ್ರೂ ಮುಂದಿಟ್ಟಿದ್ದಾರೆ ಬೈಬಲಲ್ಲಿ? ಇಟ್ಟಿದ್ದಾರೆ ಯಾರಾದ್ರೂ? ಯೇಸು ಕ್ರಿಸ್ತನಿಗೆ ಯಾರಾದ್ರೂ ಮುಂದಿಟ್ಟಿದ್ದಾರೆ ಬೈಬಲಲ್ಲಿ ಪ್ರೇರೆ? ಹೇಳ್ರಿ, ಯಾರಾದ್ರೂ ಮುಂದಿಟ್ಟಿದಾರ? ಯಾರು ಇಟ್ಟಿದ್ದಾರೆ? ಯಾರಂತ? ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 37-38 ಓದ್ರಿ. ಲೂಕನ ಬರೆದ ಸುವಾರ್ತೆ 37ನೇ ಅಧ್ಯಾಯ 7ನೇ ಅಧ್ಯಾಯ 37-38-39. ಆಗ ಊರಲ್ಲಿದ್ದ ದುರಾಚಾರಿಯಾದ ಒಬ್ಬ ಹೆಂಗಸು. ಯಾರಂತ ಹೆಸರು? ಹಲೋ, ಯಾರಂತ ಇವನ ಹೆಸರು? ದುರಾಚಾರಿ. ಅಂದ್ರೆ ಅಲ್ಲಿವರೆಗೆ ಬುದ್ಧಿ ಇಲ್ಲ, ಹುಲ್ಲು ತಿಂದಿದ್ದಾಳೆ. ಯಾವಾಗ ಯೇಸು ಕ್ರಿಸ್ತನು ತನ್ನ ಜೀವಿತದಲ್ಲಿ ಭವಿಷ್ಯತ್ತಿನಲ್ಲಿ ಹೋದ, ಬೆಳಕಿನಲ್ಲಿ ನಡೆಯಲು ಪ್ರಾರಂಭ ಮಾಡಿ ಆಕೆ ಇರುವ ಕತ್ತಲೆಲ್ಲ ಕೂಡ ತೊಲಗಿದು ದೇವರ ಆಕರ್ಷಣೆ ಎಂಬ ಬೆಳಕು ತನ್ನ ಜೀವಿತದಲ್ಲಿ ಬಹಳ ಬಲವಾಗಿ ಆ ಸ್ತ್ರೀ ನೋಡಿ 7ನೇ ಅಧ್ಯಾಯ 35, 38, 37, 38, 39. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 35, 37, 38, 39. ಆಗ ಊರಲ್ಲಿದ್ದ ದುರಾಚಾರಿಯಾದ ಒಬ್ಬ ಹೆಂಗಸು ಫರಿಸಾಯನ ಮನೆಯಲ್ಲಿ ಆತನು ಊಟಕ್ಕೆ ಹೊರಗಿದ್ದಾನೆಂದು ಗೊತ್ತು ಹಿಡಿದುಕೊಂಡು ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದಿದ್ದಾಳೆ. ಯಾಕೆ? ಸುಗಂಧ ತೈಲದ ಭರಣಿಯನ್ನು. ಎಂತ ತೈಲ ಅಂತದು? ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಆ ಫರಿಸಾಯನ ಮನೆಯಲ್ಲಿ ಊಟಕ್ಕೆ ಕುಂತಿರುವ ಯೇಸು ಕ್ರಿಸ್ತನ ನಿಧಾನ ನೋಡ್ರಿ. ಹಲೋ, ನನ್ನ ಕಡೆ ನೋಡ್ರಿ. ಆಕೆ ಮನೆಗೆ ಯೇಸು ಕ್ರಿಸ್ತನ ಹೋಗ್ಲಿಲ್ಲ. ಆಕೆ ಮನೆಗೆ ಯೇಸು ಕ್ರಿಸ್ತನ ಅಸಲಿ ಹೋಗ್ಲಿಲ್ಲ. ಎಲ್ಲಿದ್ದಾನಂತೆ ಯೇಸು ಕ್ರಿಸ್ತನು? ಫರಿಸಾಯನ ಮನೆಯಲ್ಲಿ. ಈಗ ಒಂದು ಗುಣ ಇದೆ. ಯೇಸು ನನ್ನನ್ನು ಪ್ರಾಣದಿಂದ ಉಳಿಸಿದ್ದಾನೆ, ಆತನಿಗೆ ನಾನು ಏನಾದ್ರೂ ಮಾಡ್ಬೇಕು ಅಂದ್ರೆ ನನ್ನ ಮನೆಗೆ ಬರಲ್ಲ, ಅವಾಗ ಮಾಡ್ತಂತ ಹೇಳಿಲ್ಲ. ನನ್ನ ಮನೆಗೆ ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳಿಲ್ಲ. ಅವಕಾಶ ಸಿಕ್ತು, ಎಲ್ಲ ಜನರಿದ್ದಾರೆ ಅಲ್ಲಿ. ಹೇಳ್ತಾ ಇದ್ದಾರೆ, ಹೀಗೆ ದುರಾಚಾರಿ ಅಲ್ಲ, ಹೀಗೆ ದುರಾಚಾರಿ ಆದ ಹೆಣ್ಣಲ್ಲ, ಮತ್ತೆ ಇಲ್ಲಿಗೆ ಬಂದಂತ ಎಲ್ಲರ ಆಚಾರ್ಯ ಆಗ್ತಾ ಇದ್ದಾರೆ. ಯಾರ್ಯಾರು ಆಚಾರ್ಯ ಆಗ್ತದೆ ಹೇಳಿ? ಅಲ್ಲಿರೋ ಪ್ರತಿ ಪರಿಶಾಯರು, ಹೀಗೆ ದುರಾಚಾರಿ, ಹೀಗೆ ದುರಾಚಾರಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದೇ ದುರಾಚಾರಿಗೆ ಯೇಸು ಪಾದ ಮುಟ್ಟು ಅವಕಾಶ ಸಿಕ್ತು. ಪ್ರಿಯ ಆ ಪರಿಶಾಯ ಮನೆಯಲ್ಲಿ ಸ್ವಾಮಿ ಊಟಕ್ಕೆ ಕೂತಿದ್ದಾನೆ. ಆಕೆ ಹೋಗಿ ಸುಗಂಧ ತೈಲದ ಭರಣಿ, ಅಮ್ಮ ಸ್ವಲ್ಪ ಕೊಂಚು ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಹಿಂದೆ ಆತನ ಪಾದಗಳ ಬಳಿಯಲ್ಲಿ ನಿಂತುಕೊಂಡು ಅಳುತ್ತಾ ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ತ್ಯಾಗ ಮಾಡಿ ಏನ್ ಮಾಡಲಂತ ನೋಡ್ರಿ. ಪಾದ ತೊಳೆಯಲಿಕ್ಕೆ ನೀರು ತಂದಿಲ್ಲ ಅಮ್ಮ. ತನ್ನ ಕಣ್ಣೀರಿನಿಂದಲೇ ಹಲ್ಲೆಲೂಯಾ, ತನ್ನ ಕಣ್ಣೀರಿನಿಂದಲೇ. ಯಾವತ್ತಾದ್ರೂ ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ಹತ್ತಿದೆಯ ದಿನಗಳಿದ್ದಾವ? ನಿನ್ನ ಹತ್ರ ಕಣ್ಣೀರು ಸುರಿಸಿದ್ಯಾ? ಕಣ್ಣೀರು ಹೋಗಿದಾವ? ದೇವ, ನನಗೆ ಇಷ್ಟು ಉಪಕಾರ ಮಾಡಿದೆಯಲ್ಲ ದೇವ, ನಿನ್ನ ಸನ್ನಿಧಿಗೆ ಬರುವ ಉಪಕಾರ ಮಾಡಿದೆಯಲ್ಲ ದೇವ, ನಿನ್ನ ಪಾದವನ್ನು ಮುಟ್ಟುವ ಒಂದು ಕೃಪೆ ನನಗೆ ಕೊಟ್ಟಿದೆಯಲ್ಲ ಸ್ವಾಮಿ ಅಂತ ಯಾವತ್ತಾದ್ರೂ ಕಣ್ಣೀರಿನ ಪ್ರಾರ್ಥನೆ ಮಾಡಿದ್ಯಾ? ದೇವರಿಗೆ ಕಣ್ಣೀರಿನ ಕೃತಜ್ಞತೆ ಸಲ್ಲಿಸಿದ್ಯಾ? ಅನೇಕ ಜನರಿದ್ದಾರೆ ಪ್ರೇರೆ. ಆ ಮನೆಯಲ್ಲಿ ವಿಂದು ನಡೀತಾ ಇದೆ, ಆ ಮನೆಯಲ್ಲಿ ಭೋಜನ ನಡೀತಾ ಇದೆ, ಆದ್ರೆ ಯಾರು ಕೂಡ ಯೇಸು ಕ್ರಿಸ್ತನ ಪಾದ ಮುಟ್ಟುವ ಅವಕಾಶ ಸಿಗಲಿಲ್ಲ. ಯಾರಂತ? ಈಕೆ ದುರಾಚಾರಿಯಾದ ಒಬ್ಬ ಹೆಂಗಸು ಆತನ ಪಾದದ ಮುಂದೆ ಕೂತ್ಕೊಂಡು ಕಣ್ಣೀರಿನಿಂದ ಆತನ ಪಾದ ತೊಯಿಸಿ ತ್ಯಾವ ಮಾಡಿ ನೋಡಿ, ತನ್ನ ತಲೆ ಕೂದಲಿಂದ ಆತನ ಪಾದ ಒರೆಸಿದರು. ತನ್ನ ತಲೆ ಕೂದಲಿಂದ ಆತನ ಪಾದ ಒರೆಸಿ ನೆಕ್ಸ್ಟ್ ಏನ್ ಮಾಡಲಂತಾಕೆ? ಪವಿತ್ರವಾದ ಮುದ್ದು. ಎಂತ ಮುದ್ದು ಹೇಳಿ? ಯಾರಿಗೆ? ಯೇಸು ಪಾದಗಳಿಗೆ. ಹಲ್ಲೆಲೂಯಾ. ಯಾರಿಗೆ ಹೇಳಿದ್ರೆ? ಯೇಸು ಪಾದಗಳಿಗೆ. ಇವರೆಲ್ಲ ಕೃತಜ್ಞತೆಯುಳ್ಳ ಮುದ್ದುಗಳು. ಗಮನಿಸ್ರಿ, ಕೃತಜ್ಞತೆಯುಳ್ಳ ಮುದ್ದುಗಳು. ಇನ್ನೊಂದು ಮುದ್ದಿದೆ, ಯಾರಾದ್ರೂ ಹೇಳ್ತೀರಾ?
ಇಸ್ಕರಿಯಾತ ಯೂದ ಯೇಸು ಸ್ವಾಮಿಗೆ ಮುದ್ದಿಡ್ತಾ ಇದ್ದಾರೆ. ಈ ತಾಯಿ ಏನು, ಏಸಯ್ಯ ನನ್ನ ರಕ್ಷಿಸಿದೆಯಪ್ಪ, ನನ್ನ ಜೀವಿತ ಬೆಳಕಿನಲ್ಲಿ ಕತ್ತಲಲ್ಲಿತ್ತು, ಅಂಧಕಾರದಲ್ಲಿತ್ತು, ಬಹು ಆಳವಾದ ನರಕದಲ್ಲಿ ಜೀವಿಸ್ತಾ ಇದೆ. ನನ್ನ ಕಣ್ಣು ಹೃದಯದ ಕಣ್ಣು ತೆರೆದಿದ್ದೀವಿ ಪ್ರಭಾ. ಪಾಪದಲ್ಲಿರುವ ನನಗೆ ದೇವರು ನಿನ್ನ ಕೃಪೆ ನನಗೆ ಸಿಕ್ಕಿದೆಂಬುದಾಗಿ ಕಣ್ಣೀರನ್ನು ಪಾದ ತ್ಯಾವ ಮಾಡಿ ತನ್ನ ತಲೆ ಕೂದಲಿಂದ ಆತನ ಪಾದಗಳು ಒರೆಸಿ ಆತನ ಪಾದಕ್ಕೆ ಮುದ್ದಿಡುತ್ತಾ ಇದ್ದಾನೆ. ಆ ಭಾಗ್ಯ ಈಗಿಗೆ ಸಿಕ್ತು. ಆತನ ಹತ್ರ ಇದ್ದುಕೊಂಡು ಆತನ ಸೇವೆ ಮಾಡಿ ಆತನ ಯಾರೆಂಬುದಾಗಿ ಗೊತ್ತಿದ್ದಂತ ಇಸ್ಕರಿಯಾತ ಯೂದ ಈ ವ್ಯಕ್ತಿ ಕೂಡ ಮುದ್ದಿಡ್ತಾ ಇದ್ದಾನೆ ಯೇಸು ಸ್ವಾಮಿಗೆ. ಏನಂತ ಗೊತ್ತಾ? ಏನಂತ ಹೇಳ್ರಿ? ಯೇಸು ಪ್ರಾರ್ಥನೆಯಲ್ಲಿ ಇರ್ತಾರೆ. 12 ಮಂದಿ ಶಿಷ್ಯರಲ್ಲಿ ಇಸ್ಕರಿಯಾತ ಯೂದ ಯೇಸು ಪ್ರಾರ್ಥನೆಯಲ್ಲಿ ಇರ್ತಾನೆ. ಅಲ್ಲಿ ಎಲ್ಲರೂ ದಾಡಿ ಬಿಟ್ಟಿರ್ತಾರೆ, ಗಡ್ಡ ಬಿಟ್ಟಿರ್ತಾರೆ, ಮೀಸೆ ಬಿಟ್ಟಿರ್ತಾರೆ. ಯಾರು ನೀವು ಕಂಡಿಡ್ಲಿಕ್ಕೆ ಆಗಲ್ಲ. ನಾನು ಯಾರಿಗೆ ಹೋಗಿ ಮುದ್ದಿಡುತ್ತೇನೋ ಅವನೇ ಯೇಸು. ನಾನು ಯಾರಿಗೆ ಹೋಗಿ ಮುದ್ದಿಡುತ್ತೇನೋ ಅವನೇ ಯೇಸು. ಅವನು ಹಿಡ್ಕೊಂಡು ಹೋಗಿ ಸಿಲುಬೆಗೆ ಹಾಕ್ರಿ. ಯಾರು ಹೇಳ್ರಿ? ಹಲೋ, ಮಾರು ಮನಸ್ಸು ಹೊಂದದಂತ ವ್ಯಕ್ತಿ ಇಸ್ಕರಿಯಾತ ಯೂದ. ಲೋಕ ಆಸೆಗೆ ಸೆಳೆಯಲ್ಪಟ್ಟಂತ ಇಸ್ಕರಿಯಾತ ಯೂದ. ಲೋಕವನ್ನು ಆಶಿಸಿ ಲೋಕದ ಆಕರ್ಷಣೆ ಎಂಬ ಬಲೆಯಲ್ಲಿ ಬಿದ್ದಂತ ಇಸ್ಕರಿಯಾತ ಯೂದ ತನ್ನ ಸ್ವಂತ ರಕ್ಷಕನನ್ನೇ ಮಾರ್ತಾ ಇದ್ದಾನೆ. ಮಾರ್ಲಿಕ್ಕಾಗಿ ಮುದ್ದು ಎಷ್ಟು ನಾಣ್ಯಕ್ಕೆ ಮಾರ್ತಾ ಇದ್ದಾನೆ ಹೇಳ್ರಿ? 33 ನಾಣ್ಯಗಳಿಗೆ ಮಾರ್ತಾ ಇದ್ದಾನೆ. ಯಾರನ್ನ? ಯೇಸು ಸ್ವಾಮಿಯನ್ನ. ಈ ದಿನ ಸೈತಾನ ನಮಗೆ ಅನೇಕ ಶೋಧನೆ, ಅನೇಕರ ಮುಂದೆ ನಮ್ಮ ಆತ್ಮೀಯರನ್ನು ನಾವು ದೂಷಿಸ್ತಾ ಇದ್ದೀವಿ. ನಮ್ಮ ಕುಟುಂಬ ಸದಸ್ಯರನ್ನು ನಾವು ಮಾರಿಕೊಳ್ತಾ ಇದ್ದೀವಿ. ಸೈತಾನನ ಕಿವಿ ಮಾತಿಗೆ ಒಳಗೆ ಬಿದ್ದು ದೂಷಿಸ್ತಾ ಇದ್ದೀವಿ. ದೂಷಣೆ ಮಾತುಗಳು ಬರ್ತಾ ಇದ್ದಾವೆ. ನಿನ್ನ ಸಹೋದರ ಸಹೋದರಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೇನು ಬರೆದ ಸುವಾರ್ತೆ 26ನೇ ಅಧ್ಯಾಯ 47-48. ಸ್ತೋತ್ರಂ, ಹಲ್ಲೆಲೂಯಾ. ಓದ್ರಿ. ಆತನು ಇನ್ನೂ ಮಾತನಾಡುತ್ತಿರಲು ಇಗೋ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದನು ಬಂದನು. ಮಹಾಯಾಜಕರು, ಜನರ ಹಿರಿಯರು, ಅವರ ಕಡೆಯಿಂದ ಬಹು ಜನರ ಗುಂಪು ಕತ್ತಿ ದೊಣ್ಣೆಗಳನ್ನು ಯಾರನ್ನ ಇಡ್ಲಿಕ್ಕೆ? ಯೇಸು ಕ್ರಿಸ್ತನನ್ನು ಇಡ್ಲಿಕ್ಕೆ ಬರ್ತಾ ಇದ್ದಾರೆ. ಈಗ ಆ ಗುಂಪಿನ ಕರ್ಕೊಂಡ್ಬರೋರು ಯಾರು? ಆ ಗುಂಪನ್ನು ಕರ್ಕೊಂಡ್ಬರೋರು ಯಾರು? ಯಾರು? ಯೇಸು ಎಲ್ಲಿರ್ತಾನಂತ ಯಾರಿಗೆ ಗೊತ್ತಿಲ್ಲ. ಯೇಸು ಎಲ್ಲಿರ್ತಾನೆ, ಎಲ್ಲಿ ಪ್ರಾರ್ಥನೆ ಮಾಡ್ತಾನಂತ ಯಾರಿಗೆ ಗೊತ್ತಿಲ್ಲ. ಯೇಸು ಪ್ರಾರ್ಥನೆ ಮಾಡುವ ಸ್ಥಳ ಗೆತ್ಸೆಮನೆ. 12 ಮಂದಿ ಶಿಷ್ಯರಿಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಆ ಪ್ರಾರ್ಥನೆ ಟೈಮಿಂಗ್ ಕೇಳುವುದಾದ್ರೆ ಭಯಂಕರವಾದ ಟೈಮಿಂಗ್. ಬೆಳಗಿನ ಜಾವ 3 ಗಂಟೆಗಳ ಕಾಲ ಎದ್ದು ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡ್ತಾ ಇದ್ದಂತೆ. 3 ಗಂಟೆ ಜಾವದಲ್ಲಿ, ಬೆಳಗಿನ ಜಾವ. ಮನುಷ್ಯ ಕುಮಾರನು ದುರ್ಜನರ ಕೈಯಲ್ಲಿ ಒಪ್ಪಿಸುವ ಸಮಯ ಬಂದಿದೆ. ಎಲ್ಲ ಎದ್ದು ಪ್ರಾರ್ಥನೆ ಮಾಡಿದಂತ ಯೇಸು ಕ್ರಿಸ್ತನು ಹೇಳಿದ್ರೆ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ. ಯಾರು ಕೂಡ ಎದ್ದು ಪ್ರಾರ್ಥನೆ ಮಾಡ್ಲಿಕ್ಕೆ ತಯಾರಿಲ್ಲ. ನೆಕ್ಸ್ಟ್ ಬಂದು ಹೇಳ್ತಾನೆ, ಮನುಷ್ಯ ಕುಮಾರನು ದುರ್ಜನರ ಕೈಗೆ ಹಿಡಿಕೊಡಲ್ಪಡ್ತಾ ಇದೆ. ಆತನು ಶಿಲುಬೆಗೆ ಹಾಕುವ ಒಂದು ಕಾರ್ಯ ಅತಿ ಬೇಗನೆ ಬರ್ತಾ ಇದೆ. ನೀವೆಲ್ಲರೂ ಎದ್ದು ಪ್ರಾರ್ಥನೆ ಮಾಡಿದ್ರೆ ಯಾರು ಪ್ರಾರ್ಥನೆ ಮಾಡ್ತಾ ಇಲ್ಲ. ಎಲ್ಲ ನೆಗ್ಲೆಕ್ಟ್. ಹಲ್ಲೆಲೂಯಾ. ಎಲ್ಲ ನೆಗ್ಲೆಕ್ಟ್. ಆಶೀರ್ವಾದ ಬರುವಾಗ ನೋಡ್ರಿ, ಒಂದು ಆಶೀರ್ವಾದ ನಾವು ಕಳ್ಕೊಳ್ತಾ ಇದೀವಿ ಅಂದ್ರೆ, ಒಂದು ಆಶೀರ್ವಾದ ಕಳ್ಕೊಳ್ಳುವ ಮೊದಲು ನಮ್ಮ ಜೀವಿತದಲ್ಲಿ ಫುಲ್ ಆಲಸ್ಯ ಬಂದ್ಬಿಡುತ್ತೆ, ಸೋಮಾರಿತನ ಬಂದ್ಬಿಡುತ್ತೆ. ಒಂದು ಆಶೀರ್ವಾದ ನಮ್ಮಿಂದ ಹೋಗ್ತದಂದ್ರೆ, ನಾವು ಸೋಮಾರಿತನವಾಗಿದೀವಿ ಅಂದ್ರೆ ನಮಗೆ ಅದು ಸೂಚನೆ ಏನು ಗೊತ್ತಾ? ನಮ್ಮಿಂದ ಒಂದು ಆಶೀರ್ವಾದ ಹೋಗ್ತಾ ಇದೆ. ವಾಕ್ಯ ಅಂತದಿಲ್ಲದ್ರೆ ಗರ್ವ ಬಂದಿರ್ತದೆ, ದೊಡ್ಡ ಗರ್ವ ಬಂದ್ಬಿಡ್ತದೆ. ನನಗೆ ಯಾರಿಲ್ಲ, ನಾನಂದ್ರೆ ಏನು, ನಾನಿಂದ ನಡೆದಿದ್ದ, ನಾನಂದ್ರೆ ಏನು ಅಂದ್ಕೊಂಡಿದ್ದಾರೆ ಅವರು, ನಾನಂದ್ರೆ ಏನು. ಇದು ಬೀಳುವುದಕ್ಕೆ ಸೂಚನೆ. ಆತ್ಮೀಯ ಜೀವಿತದಲ್ಲಿ ಬೀಳುವುದಕ್ಕೆ ಇದು ಸೂಚನೆ. ಆಶೀರ್ವಾದ ಹೋಗಲಿಕ್ಕೆ ಸೂಚನೆ ಏನು? ಸೋಮಾರಿತನ. ಈ ಪ್ರಾರ್ಥನೆ ಮಾಡೋಣ, ಇನ್ನೊಂದು ಸ್ವಲ್ಪ ಎದ್ದು ಪ್ರಾರ್ಥನೆ. ಏನ್ ಕಡಿಮೆ ಇದೆ ನನಗೆ? ಏನ್ ಕಡಿಮೆ? ಮನೆಯಲ್ಲಿ 10,000 ಇದಾವ, ಕಾಳು ದವಸ ಧಾನ್ಯ ಎಲ್ಲ ಇದಾವ.
ಅದು ಕೆಲವು ದಿವಸ ತಿಂದು ಆರಾಮಾಗಿರ್ಬೋದು, ಆಮೇಲೆ ನೋಡೋಣ, ಆಮೇಲೆ ನೋಡೋಣ, ಆಮೇಲೆ ನೋಡೋಣ. ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗ್ತದೆ ಗೊತ್ತಿಲ್ಲ. ಜ್ಞಾನಕ್ಕೆ 27:1 ಈ ವಾಕ್ಯ ಒಂದೇ ದಿನದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಕುಂಪೆ ಕೂಲಿ ಹೋಗ್ಬೋದು, ಹೇಳಕ್ಕಾಗಲ್ಲ. ಒಂದೇ ದಿನದಲ್ಲಿ ದೇವರು ನಿನ್ನ ಮೇಲೆ ಕೆತ್ಬೋದು, ಹೇಳಕ್ಕಾಗಲ್ಲ. ಅವಕಾಶ ಜಸ್ಟ್. ಹಲ್ಲೆಲೂಯಾ. ಆತನು ಪ್ರಾರ್ಥನೆ ಮಾಡುವ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಯಾರು ಹೇಳ್ರಿ? 11 ಮಂದಿ ಶಿಷ್ಯರು ಇರ್ತಾರೆ, ಒಬ್ಬ ಶಿಷ್ಯರು ಮಾತ್ರ ಇಲ್ಲ, ಇಸ್ಕರಿಯಾತ ಇಲ್ಲ, ಅವರೆಲ್ಲರೂ ಕರ್ಕೊಂಡ್ ಬರ್ತಾ ಇದ್ದಾನೆ. ಕರ್ಕೊಂಡ್ಬಂದು ಅವ್ರು ಹೇಳ್ತಾ ಇದ್ದಾರೆ ಸೂಚನೆ. ಓದು, ಸ್ವಲ್ಪ ಓದು. ಬಹುಜನರ ಗುಂಪು ಕತ್ತಿ ದೊಣ್ಣೆಗಳನ್ನು ಹಿಡಿದುಕೊಂಡು ಅವನ ಸಂಗಡ ಬಂತು. ಇದಲ್ಲದೆ ಆತನನ್ನು ಹಿಡುಕೊಡುವವನು ಅವರಿಗೆ, ನಾನು ಯಾರಿಗೆ ಮುದ್ದಿಡುತ್ತೇನೋ ಅವನೇ ಆತನು. ನಾನು ಯಾರಿಗೆ ಮುದ್ದಿಡುತ್ತೇನೋ ಅವನೇ ಆತನು. ಈಗ ಹೇಳ್ರಿ, ಈ ದಿನ ಯಾಕೆ ಈ ಒಂದು ವಾಕ್ಯ ಪರಿಶುದ್ಧಾತ್ಮ ದೇವರು ನಮಗೆ ಮಾತನಾಡ್ತಾ ಇದ್ದಾನಂತ. ಕೆಲವು ಪ್ರೀತಿಯ ಮುದ್ದುಗಳು, ಕೆಲವು ಬೆನ್ನಿಂದ ಚೂರ ಹಾಕುವ ಮುದ್ದುಗಳು. ಹಲ್ಲೆಲೂಯಾ. ಹೌದಲ್ಲ ಪ್ರಿಯರೇ? ಕೆಲವು ನುಣುಪಾಗಿ ಮಾತನಾಡ್ತಾ ಇರ್ತಾರೆ ನಿಮ್ಮನ್ನು ಮೋಸ ಮಾಡಲಿಕ್ಕೆ. ಆ ನುಣುಪಾದ ಮಾತಿನಿಂದ ನಾವು ನಮ್ಮನ್ನು ಕೆಡವಲಿಕ್ಕೆ ಬಹಳ ಪ್ರಯತ್ನ ಪಡ್ತಾ ಇರ್ತಾರೆ. ಒಳ್ಳೆ ಮಾತಿನಿಂದಲೇ ಮೋಸ ಮಾಡೋರು ಹೆಚ್ಚು ಜನ ಇಲ್ಲ, ಇಲ್ವಾ? ಇದಾನೆ ಇಲ್ಲ ಪ್ರಿಯರೇ? ಇದರ ಇಲ್ಲ. ಒಳ್ಳೆ ಮಾತಿನಿಂದ ನಮ್ಮನ್ನು ಹಾಳು ಮಾಡೋರು ಎಷ್ಟು ಜನ ಇಲ್ಲ. ಹಾಗೆ ಅದೇ ಒಳ್ಳೆ ಮಾತಿನಿಂದ ಗದರಿಸಿ ತಿದ್ದಿ ನಮಗೆ ಒಳ್ಳೆ ಬುದ್ಧಿ ಹೇಳಿದವರು ಎಷ್ಟು ಜನ ಇಲ್ಲ. ನುಣುಪಾದ ಮಾತುಗಳಿಗೆ ನಾವು ಒಳಗಾಗಿ ಅನೇಕ ವೃತ್ತಿ ಆ ದೇವರ ಕೃಪೆಯನ್ನು ಕಳೆದುಕೊಂಡ ದಿನಗಳುಂಟು. ಒಂದು ಸ್ವಲ್ಪ ಯಾರಿಗೆ ಮುದ್ದಿಡುತ್ತೇನೋ ಅವನೇ ಆತನು. ಈ ಕೆಲಸ ಯಾರು ಮಾಡ್ತಾ ಇದ್ದಾರೆ? ಹಲ್ಲೆಲೂಯಾ. ದೇವರು ಅನ್ಕೊಂಡ್ರೆ ಇಸ್ಕರಿಯಾತ ಇವನು ಕ್ಯಾಶರ್ ಮಾಡಲ್ವಾ? ದೇವರು ಅನ್ಕೊಂಡ್ರೆ ಇಸ್ಕರಿಯಾತ ಡ್ರೆಸ್, ಯೇಸು ಕ್ರಿಸ್ತನ ಡ್ರೆಸ್ ಇಸ್ಕರಿಯಾತ ಹಾಕ್ಲಿಕ್ಕೆ ಯೇಸು ಸ್ವಾಮಿ ಕೊಡಲ್ವಾ? ಇವನಿಗಿರೋ ಆಸೆ ಗೊತ್ತಾ? ಯೇಸು ಕ್ರಿಸ್ತನ ಅಂಗಿ ನಾನು ಉಟ್ಕೊಳ್ಬೇಕು, ಯೇಸು ಕ್ರಿಸ್ತನು ಆ ಒಂದು ಹಣದ ಒಂದು ಆಸೆ, ಆ ಹಣದ ಗಂಟು ನನ್ನ ಹತ್ರ ಇರ್ಬೇಕು, ನಾನು ಕ್ಯಾಶಿಯರ್ ಆಗ್ಬೇಕು ಯೇಸು ಕ್ರಿಸ್ತನ ರಾಜ್ಯದಲ್ಲಿ. ಎರಡೇ ಆಸೆ ಇವನಿಗೆ, ಒಂದು ಅಂಗಿ ಉಟ್ಕೊಳ್ಬೇಕು, ಕ್ಯಾಶಿಯರ್ ಆಗ್ಬೇಕು. ಅದಕ್ಕೆ ಯೇಸು ಕ್ರಿಸ್ತನ್ ಇರುವಾಗ 12 ಮಂದಿ ಶಿಷ್ಯರು ಚೀಟಿ ಹಾಕ್ತಾರೆ, ಚೀಟಿಗಳು ಮಾಡ್ತಾರೆ. ಈಗ ಯಾರಿಗೆ ಅಂಗಿ ಉಟ್ಕೊಳ್ಬೇಕು, ಯಾರು ಆ ಶರ್ಟ್ ಉಟ್ಕೊಳ್ಬೇಕು, ಅದಕ್ಕೆ ಯೋಗ್ಯರ 12 ಮಂದಿ ಹೆಸರು ಬರೆದು ಚೀಟಿಗಳಾಗ್ತಾರೆ. ಅದರಲ್ಲಿ ಒಬ್ಬಂದೇ ಚೀಟಿ ಬರೋದು, ಅವನು ಮಾತ್ರ ಅದಕ್ಕೆ ಅರ್ಹನು. ಆತನ ವಸ್ತ್ರ ಎಷ್ಟು ಬೆಲೆಯುಳ್ಳದು ನೋಡಿರ್ತೇವೆ. ಆತನ ಅಂಗಿಗೋಸ್ಕರ ಚೀಟಿ ಹಾಕ್ತಾ ಇದ್ದಾರೆ. ಆತನು ಹೊದ್ದಿರುವ ಒಂದು ವಸ್ತ್ರ ಎಷ್ಟು ಅಭಿಷೇಕದ ಮಹಿಮೆಯಿಂದ ತುಂಬಿದ ವಸ್ತ್ರವಾಗಿದೆ. ಇದೆಲ್ಲ ನಡೆದಿದೆ. ಇಸ್ಕರಿಯಾತನಿಗೆ ಯಾವುದಿಲ್ಲ ತಲೆಯಲ್ಲಿ, ಯೇಸು ಕ್ರಿಸ್ತನ ಹಿಡ್ಕೊಳ್ಬೇಕು, ನಾನು ಶ್ರೀಮಂತನಾಗಬೇಕು. 33 ನಾಣ್ಯಗಳು ತೆಗೆದುಕೊಂಡು ಯೇಸು ಎಲ್ಲಿದ್ದಾನೆ ಎಂಬುದಾಗಿ ನಾನು ತೋರಿಸ್ಕೊಂಡು ಬರೆದಂತ ಯೇಸುಗೆ ವಿರುದ್ಧವಾಗಿ, ಅಂದ್ರೆ ಸೈತಾನನ ಸಮಾಜವು ಯಾವಾಗಲೂ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಇರ್ತದೆ. ಯಾವುದ್ರಲ್ಲಿ ಹಿಡ್ಕೊಳ್ಬೇಕು, ಯಾವುದ್ರಲ್ಲಿ ಇವ್ರನ್ನ ಮಟ್ಟ ಹಾಕ್ಬೇಕು, ಯಾವುದ್ರಲ್ಲಿ ಇವ್ರನ್ನ ಬಿಡಿಸ್ಬೇಕು, ಯಾವುದ್ರಲ್ಲಿ ಇವ್ರನ್ನ ಕೆಡಬೇಕೆಂಬುದಾಗಿ ಇದೇ ಆಲೋಚನೆಯಲ್ಲಿ ಸೈತಾನ ಇರ್ತದೆ. ಆದ್ರೆ ನಾವು ಯಾವಾಗಲೂ ಆಕ್ಟಿವ್ ಆಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಯಾವಾಗಲೂ ಆಕ್ಟಿವ್ ಆಗಿರ್ಬೇಕಂದ್ರೆ ಎನರ್ಜಿ ಫುಡ್, ಒಳ್ಳೊಳ್ಳೆ ಫುಡ್ ತಿನ್ಬೇಕಾ? ಹಲ್ಲೆಲೂಯಾ. ಒಳ್ಳೊಳ್ಳೆ ಫುಡ್ ತಿನ್ಬೇಕಾ ಹೇಳ್ರಿ? ಒಳ್ಳೊಳ್ಳೆ ಫುಡ್ ತಿನ್ಬೇಕಾ? ಮಣಕಲಾಗಿ ಪ್ರಾರ್ಥನೆ ಮಾಡ್ಬೇಕು. ನಮ್ಗೆ ಎನರ್ಜಿ ಬರ್ಬೇಕಂದ್ರೆ ದೇವ್ರ ಹತ್ರ ಮಾತನಾಡುವಂತ ಒಂದು ದೇವ್ರ ಕೃಪೆ ಹೊಂದಿರ್ಬೇಕು. ದೇವರು ನಮ್ಮ ಕಷ್ಟಗಳನ್ನು ಒತ್ತುಕೊಳ್ತಾನೆ ಎಂಬ ನಂಬಿಕೆ ನಮ್ಮಲ್ಲಿ ಬೇಕು. ಯಾವಾಗ ದೇವ್ರ ಹತ್ರ ನಾವು ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತೀವೋ, ದೇವರು ಎಲ್ಲ ಕಾರ್ಯಗಳು ವ್ಯಕ್ತವಾಗದ ಕಾರ್ಯ ಒಂದೂ ಇಲ್ಲ, ಎಲ್ಲವುದನ್ನು ಅದನ್ನು ವ್ಯಕ್ತ ಮಾಡಲಿಕ್ಕೆ ಶಿಕ್ಷಣ. ಗಮನಿಸ್ರಿ. ಹಲ್ಲೆಲೂಯಾ. ಅರ್ಥ ಆಗ್ತದೆ ನಿಮ್ಗೆ ಎಲ್ಲರಿಗೂ ಈ ವಾಕ್ಯ ಅರ್ಥ ಆಗ್ತದ? ದೇವರಿಗೆ ಎಲ್ಲ ಗೊತ್ತು. ದೇವರ ಹತ್ರ ಮಾತನಾಡುವ ಸನ್ನಿವೇಶ ನಮಗೆ ಗೊತ್ತಿರ್ಬೇಕು. ಯಾವ ದೇವರ ಹತ್ರ ಪ್ರಾರ್ಥನೆ ಮಾಡುವಂತ ಕೃಪೆ ನಾವು ಹೊಂದಿರ್ಬೇಕು. ಇವತ್ತೇನ್ ಪ್ರಾರ್ಥನೆ ಮಾಡ್ತೀವಿ ಹೇಳು? ಹಲ್ಲೆಲೂಯಾ. ಹಂಗ ಅನ್ಸಿಲ್ವಾ? ಅನ್ಸಲ್ವಾ? ಇವತ್ತು ಏನ್ ಪ್ರಾರ್ಥನೆಗೆ ಹೋಗ್ತಿ ಹೇಳು? ಈ ವಾರ ಹೋಗದೆ ಹೋದ್ರೆ ಏನಾಗ್ತದೆ ಹೇಳು? ಈ ವಾರ ಮಾಡದೆ ಹೋದ್ರೆ, ಇವತ್ತು ಪ್ರಾರ್ಥನೆ ಮಾಡಿದ್ರೆ ಏನಾಗ್ತದೆ ಹೇಳು? ಈ ವ್ಯಕ್ತಿ ಹೇಳ್ತಾ ಇದ್ದಾನೆ,
ಆತನೇ. ನಾನು ಯಾರಿಗೆ ಮುದ್ದಿಡ್ತೇನೋ, ಹಲ್ಲೆಲೂಯಾ. ಈ ಲೋಕದಲ್ಲಿ ಆಕ್ಟಿವ್ ಆಗಿರ್ಬೇಕಂದ್ರೆ ನಿನಗೊಂದು ದಾರಿ ಇದೆ, ಪ್ರಾರ್ಥನೆ. ಬೆಳಗಿನ ಜಾವ ಎದ್ದು ದೇವರ ಪ್ರಾರ್ಥನೆ ಮಾಡಿ. ವಾಕ್ಯ ಓದಕ್ಕೆ ಬರ್ತದ, ವಾಕ್ಯ ಓದಕ್ಕೆ ಬರ್ದೇ ಹೋದ್ರೆ ಬಂದು ವಾಕ್ಯ ಕೇಳಿ. ದೇವರ ಸನ್ನಿಧಿ ತಪ್ಪಿಸ್ಕೊಳ್ಬೇಡ್ರಿ. ದೇವರ ಸನ್ನಿಧಿ ಪರಿಪೂರ್ಣವಾದ ಆಶೀರ್ವಾದ ಇದಕ್ಕೆ. ಆತ್ಮೀಯ ಸಹೋದರಿ ಸಹೋದರ, ನೋಡ್ರಿ, ಎಲ್ಲ ಕೆಲವರು ಪ್ರೀತಿಗಾಗಿ ಮುದ್ದಿಡ್ತಾ ಇದ್ದಾರೆ, ಇನ್ನು ಕೆಲವರು ವಿಷದ ಮುದ್ದುಗಳು. ಹಲ್ಲೆಲೂಯಾ. ವಿಷದ ಮುದ್ದುಗಳು. ಜ್ಞಾನೋಕ್ತಿಯಲ್ಲಿ ಒಂದು ಮಾತು ಹಿಂಗಿದೆ, ಶತ್ರುವಿನ ಮುದ್ದು ಏರಳವಾಗಿ ಅಂತ. ಶತ್ರುವಿನ ಮುದ್ದು ಏರಳವಾಗಿ. ಶತ್ರು ಹೆಂಗೆ ಫಸ್ಟ್ ಏನ್ ಮಾಡ್ತಾನೆ ಹೇಳಿ ನಮ್ಮನ್ನ? ಶತ್ರು ಏನ್ ಮಾಡ್ತಾನೆ ಹೇಳಿ? ಶತ್ರು ಬಂದ್ರೆ ಡೈರೆಕ್ಟ್ ಆಗಿ ಬರಲ್ಲ, ಡೈರೆಕ್ಟ್ ಆಗಿ ನೀನು ಹೊಡಿತೀನಿ ಅಂತ ಹೇಳಲ್ಲ. ಅಪ್ಪ ಏನ್ ಚೆನ್ನಾಗಿದೆಯಪ್ಪ ನೀನು, ಅಪ್ಪ ಮೊನ್ನೆ ನೀನು ನೋಡಿದೆ, ನಾನು ಬಹಳ ಸೂಪರ್ ಗುಡ್, ನೀನು ಮಾತ್ರ ನಿನ್ನ ಟ್ಯಾಲೆಂಟು, ನಿನ್ನ ಬುದ್ಧಿ ನಮ್ಮನ್ನ ನುಗ್ಗೆ ಮರ ಎಕ್ಕಿಸ್ತು. ನಾವು ಏನ್ ಮಾಡ್ತಾನೆ ಹೇಳಿ ಫಸ್ಟ್? ಹಲ್ಲೆಲೂಯಾ. ನುಗ್ಗಿ ಮರ ಎಕ್ಕಿಸ್ತಾನ. ಬಿಗುವಾದ ಕೊಲೆಗೆ ನಿಂತ ಅವ್ನು ಹೇಳ್ತಾನ, ಮೇಲೆ ಸುಳಿಗೆ ಬಹಳ ಅದ್ಭುತವಾದ ನುಗ್ಗಿಕಾಯಿ ಇದೆ, ಅದಿನಾರಿ ಅಂತ ಸಣ್ಣ ಕೊಲೆಗೆ ಇರಿಸ್ತಾನ. ಎದಕ್ಕಾಗಿ? ಅಲ್ಲಿಂದ ಬೀಳಬೇಕಾಗಿ. ಶತ್ರುವಿನ ಮುದ್ದು ಏರಿಳವಾಗಿ ಅಂತ ಬೈಬಲ್ ಹೇಳ್ತದೆ. ಹೇಳಿ, ಶತ್ರುವಿನ ಮುದ್ದು ಏರಿಳವಾಗಿ. ಆ ಮುದ್ದುಗಳ ಲೆಕ್ಕ ಇರಲ್ಲ, ಹಿಡ್ತಾನೇ ಇರ್ತಾನೆ ನಾವು. ಈಗ ಇಸ್ಕರಿಯೋತ ಇವರು ಮುದ್ದು ಇಟ್ಟ ಯೇಸು ಕ್ರಿಸ್ತನ ಹೇಳ್ಕೊಂಡು ಹೋಗಿ ಸಿಲುಬೆಗೆ ಹಾಕ್ತಾ ಇದ್ದಾರೆ. ಯೇಸು ಕ್ರಿಸ್ತನ ದೃಷ್ಟಿ ಎಲ್ಲ ಎಲ್ಲಿದೆ? ಅರೆ, ನಾನು ರಕ್ಷಣೆ ಹೊಂದಬೇಕು, ನನಗೆ ರಕ್ಷಕ ಸಿಕ್ಕಿದ್ದಾನೆ, ನನಗೆ ಒಳ್ಳೆ ದೇವರು ಸಿಕ್ಕಿದ್ದಾನೆ. 11 ಮಂದಿ ಎಲ್ಲರೂ ತಣ್ಣಗಿದ್ದಾರೆ. 11 ಮಂದಿ ಏನು ಆಸೆ ಇದೆ ಇಲ್ಲ ಅಂತಲ್ಲ, 11 ಮಂದಿ ಆಸೆ ಉಳ್ಳವರೇ. ಲೋಕದಲ್ಲಿರೋ ನಮ್ಗೆ ಆಸೆ ಇದೆ, ಹಣ ಬೇಕು, ಒಳ್ಳೆ ಬಿಲ್ಡಿಂಗ್ ಬೇಕು, ಒಳ್ಳೆ ಮನೆ ಕಟ್ಕೊಳ್ಬೇಕು, ನಾನು ಹಂಗಿರ್ಬೇಕು ಹಿಂಗಿರ್ಬೇಕಂತ. ಹಂಗಂತ ಹೇಳಿ ಯೇಸು ಕ್ರಿಸ್ತನ್ ಮಾಡ್ಕೊಳ್ಳಿಕ್ಕೆ ಆಗ್ತದ? ನಾವು ಹೊಂದಿದ ರಕ್ಷಣೆಯನ್ನು ಬಿಟ್ಟು ಬಾಳಿಕೆ ಆಗ್ತದ? ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ರಾತ್ರಿ ಕುರಿಗಳು ನೋಡ್ರಿ, ಕುರಿಗಳೆಲ್ಲ ಕೂಡ ಕುರಿಗಳ ಸುತ್ತಲೂ ಏನಿರ್ತದೆ ಹೇಳಿ? ಬಲೆ ಇರ್ತದೆ. ಒಂದು ಕುರಿ ಆ ಬಲೆಯನ್ನು ಕಡಿಗಿದ್ರೆ ಏನಾಗ್ತದೆ ಹೇಳಿ? ಸಿಕ್ಕ ಬರ್ಬೋದು, ಕರ್ರಿ ಬರ್ಬೋದು, ಕಳ್ಳ ಬರ್ಬೋದು, ಯಾವನೇ ಬಂದದನ್ನು ಕತ್ಕೊಂಡು ಹೋಗ್ಬೋದು. ಅದಿರ್ಬೇಕಾಗಿದ್ದಲ್ಲಿ ಒಳಗಡೆ, ಬಲೆ ಒಳಗಡೆ ಇರಬೇಕು. ಬಲೆ ಒಳಗಡೆ ನನಗೆ ತಣ್ಣ ಗಾಳಿ ಬರಲ್ಲ, ಇವ್ರ ಮಧ್ಯದಲ್ಲಿ ನನಗೆ ಒಳ್ಳೆ ಗಾಳಿ ಸಿಗಲ್ಲ, ನನಗೆ ಹೊರಗೆ ಬಿಡ್ರಿ ಅಂತ ಕುರುಬನ ಕೇಳಿದ್ರೆ ಆ ಕುರುಬನ ಹೇಳ್ತಾನೆ, ಬೇಡ ಬೇಡ ಬೇಡ, ನೀನು ಹೊರಗೆ ಬಂದ್ರೆ ಅಪಾಯ ಇದೆ, ನಿನ್ ಹೊರಗಡೆ ಬಂದ್ರೆ ಅಪಾಯ ಇದೆ, ದಯಮಾಡಿ ನೀನು ಒಳಗಡೆ ಇರುವುದು ಬಹಳ ನಿನಗೆ ಕ್ಷೇಮ ಅಂತ ಹೇಳಿದ್ರೆ, ಇಲ್ಲ ಇಲ್ಲ ಇಲ್ಲ, ಅದು ನನಗೆ ಗೊತ್ತು, ನನ್ನ ಕ್ಷೇಮ ನಾನು ಹೆಂಗ್ ಕಾಪಾಡ್ಕೊಳ್ಬೇಕು, ನನ್ನ ಜೀವ ಹೆಂಗ್ ಕಾಪಾಡ್ಕೊಳ್ಬೇಕು, ಅದನ್ನೆಲ್ಲ ನೀನು ನನಗೆ ಟೀಚಿಂಗ್ ಮಾಡ್ಬೇಕಾಗಿ ಏನು ಬೇಕಾಗಿಲ್ಲ, ನನ್ನ ಸಾಕು ಜಸ್ಟ್ ಹೊರಗಡೆ ಬಿಡಂತ ಕುರುಬನಿಗೆ ಕುರಿ ಹೇಳಿದ್ರೆ, ಕುರುಬನ ತೆಲೆ ಕೆಟ್ಟಂದ್ರೆ ಹೊರಗಡೆ ಹೋಗಂತ ಹೇಳ. ತನಗೆ ಗೊತ್ತಿಲ್ಲ ತನಗೆ ಪ್ರಾಣ ಹಾನಿ ಇದೆ ಅಂತ. ನೋಡ್ರಿ, ಯಾವ ವ್ಯಕ್ತಿಯು ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿದ್ದಾನೋ ಆ ವ್ಯಕ್ತಿಯು ಈ ಲೋಕದಲ್ಲಿ ಆತ್ಮ ಇಲ್ಲದವನು. ವಾಕ್ಯ ಹೇಳ್ತದೆ, ಯಾವನಲ್ಲಿ ನನ್ನ ಆತ್ಮವಿಲ್ಲವೋ ಅವನು ನಿರಂತರವೂ ಸಾಯ್ತಾನ. ಇಸ್ಕರಿಯೋತ ಯೂದನ ಸಾವು ಹೆಂಗಾಯ್ತು ಹೇಳ್ರೆ, ಅವನು ಮಾಡಿ ಸತ್ಯವೇದದಲ್ಲಿ ಅವ್ನು ನೋಡ್ಕೊಳ್ಬೋದು. ಯಾವಾಗ ಯೇಸು ಕ್ರಿಸ್ತನ ಹಿಡ್ಕೊಳ್ತ ಅವನು ಹೋಗಿ ದುರ್ಮರಣ ಹೊಂದ್ತಾನೆ. ಅಂದ್ರೆ ಯೇಸು ಕ್ರಿಸ್ತನಲ್ಲಿ ಏನು ಪ್ರಯೋಜನ? ಯೇಸು ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿ ಏನು ಪ್ರಯೋಜನ? ಸೈತಾನನ ಗುಟ್ಟು ನಿನಗೆ ತಿಳಿದೇ ಹೋದ್ರೆ, ಸೈತಾನನ ಕಾರ್ಯ ನಿನಗೆ ತಿಳಿದೇ ಹೋದ್ರೆ, ನೀನು ಯೇಸು ಕ್ರಿಸ್ತನಲ್ಲಿ ವೇಸ್ಟ್. ಸೈತಾನ ಏನಿದ್ದಾನೆ ಎಂಬುದಾಗಿ ನೀನು ಫಸ್ಟ್ ತಿಳ್ಕೊಳ್ಬೇಕು. ಸೈತಾನ ನಿನ್ನನ್ನು ಯಾವ ರೀತಿ ಯಾಮಾರಿಸ್ತಾನೆ ಎಂಬುದಾಗಿ ನೀನು ತಿಳ್ಕೊಳ್ಬೇಕು. ಸೈತಾನ ನಿನ್ನ ಹಂಗೆ ಡೈರೆಕ್ಟ್ ಆಗಿ ಯಾಮಾರಿಸಲ್ಲ, ಸ್ವಲ್ಪ 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 ಹೇಳ್ತಾನೆ, ಸ್ವಲ್ಪ ಸ್ವಲ್ಪ ಹೇಳ್ತಾನೆ. ಹಲ್ಲೆಲೂಯಾ. ಸ್ವಲ್ಪ ಸ್ವಲ್ಪ ಹೇಳ್ತಾನೆ, ಸ್ವಲ್ಪ ಸ್ವಲ್ಪ. ಇದಲ್ವ ಪ್ರೇರ ಸೈತಾನನ ಕಾರ್ಯ? ಹಲ್ಲೆಲೂಯಾ. ಈ ವ್ಯಕ್ತಿ ಅಕಾಲಿಕ ಮರಣ ಅಂದ್ರೆ ಯೇಸು ಕ್ರಿಸ್ತನ ದೇವಾದಿ ದೇವರ ಮಹಿಮೆಯನ್ನು ನೋಡಿದೆ ಈ ಈ ವ್ಯಕ್ತಿಯ ಒಂದು ಚಾಪ್ಟರ್ ಕ್ಲೋಸ್ ಆಯಿತು. ಮತ್ತೆ ಈ ವ್ಯಕ್ತಿ ಬಗ್ಗೆ ಎಲ್ಲಿ ಬರಲಿಲ್ಲ. ಈ ವ್ಯಕ್ತಿ ಬಗ್ಗೆ ಬೈಬಲಲ್ಲಿ ಎಲ್ಲಾದರೂ ಮೆನ್ಷನ್ ಆಗಿದೆ ಅಂದ್ರೆ ಈತನು ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ಇದ್ದಾನೆಂಬುದಾಗಿ ಮೆನ್ಷನ್ ಆಗಿದೆ. ಒಳ್ಳೇದು ಮಾಡಿದಂತ ಮೆನ್ಷನ್ ಆಗಿಲ್ಲ ಬೈಬಲಲ್ಲಿ ಇಸ್ಕರಿಯೋತ ಯೂದನ ಬಗ್ಗೆ. ಇನ್ನು 11 ಮಂದಿ ಶಿಷ್ಯರ ಬಗ್ಗೆ ನೋಡಿದ್ರ, ಪೇತ್ರನು ಬಲಹೀನನು, ಪೇತ್ರ ಬಹಳ ಬಲಹೀನನು. ಯೇಸು ಕ್ರಿಸ್ತ ನನ್ಗೆ ಗೊತ್ತಿಲ್ಲಪ್ಪ ಅಂತ 3 ಸಾರಿ ಹೇಳ್ತಾನೆ. ಆದ್ರೆ ಅದೇ ಪೇತ್ರನಿಗೆ ಯೇಸು ಕ್ರಿಸ್ತನ ಹೇಳ್ತಾನೆ, ನೀನು ಬಂಡೆ ಮೇಲೆ ಸಭೆಯನ್ನು ಸ್ಥಾಪಿಸುವ ವ್ಯಕ್ತಿ ಆಗಿರ್ತೀಯ.
ನಿನ್ನ ಬುನಾದಿ ಬಂಡೆ ಮೇಲೆ ಸ್ಥಾಪಿಸ್ತೀಯ ನೀನು. ಬಲಹೀನರು ಪೇತ್ರರು. ಯೇಸು ಕ್ರಿಸ್ತನ್ ಶಿಲುಬೆಗೆ ಹಾಕುವಾಗ 3 ಸಲ ನನಗೆ ಯಾರು ಗೊತ್ತಿಲ್ಲ, ಯೇಸು ಕ್ರಿಸ್ತನ್ ನಾನು ಯಾರೋ ನಾನು ನೋಡಿಲ್ಲ, ಆತನ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದಂತ ವ್ಯಕ್ತಿ ಇತ್ತನು. ಆದ್ರೆ ಯೇಸು ಕ್ರಿಸ್ತನ ಹಿಡುಕೊಡುವ ಸಾಯಿಸುವಂತ ಕೆಲಸ ಮಾಡಲಿಲ್ಲ. ಇವನ ಮೇಲೆ ಯೇಸು ಕ್ರಿಸ್ತನ ಕರುಣೆ ಇದೆ. ಹಲ್ಲೆಲೂಯಾ. ನನ್ನ ಆತ್ಮೀಯರೇ, ಪ್ರಿಯ ಸಹೋದರಿ ಸಹೋದರ, ಎಂತ ಮುದ್ರಂತ ಇದು. ಯೋಸೇಫನಿಗೇನು ತನ್ನ ಅಣ್ಣ ತಮ್ಮಿಂದ ಸಿಕ್ಕಿದ್ದಾರೆ ಎಂಬ ಖುಷಿಯಿಂದ ಅವ್ರನ್ನ ಕೊರಳಿಗೆ ಹಾಕಿಕೊಂಡು ಒಬ್ರಿಗೊಬ್ರು ಮುದ್ದಿಡ್ತಾ ಇದ್ದಾರೆ. ಬಟ್ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಹೇಳ್ರಿ? ಈ ವ್ಯಕ್ತಿ ಹಿಡ್ಕೊಡ್ಲಿಕ್ಕಾಗಿ ಮುದ್ದಿಡ್ತಾ ಇದ್ದಾರೆ. ನೋಡ್ರಿ, ಶತ್ರುವಿನ ಮುದ್ದು ಏರಿಳವಾಗಿ. ಹಲ್ಲೆಲೂಯಾ. ರೂತಳು ಬರೆದ ಪುಸ್ತಕ 1ನೇ ಅಧ್ಯಾಯ 9ನೇ ವಚನ. ರೂತ್ ನ್ಯಾಯಸ್ಥಾಪಕರ ಪಕ್ಕದಲ್ಲಿದ್ದರು. ರೂತಳು ಬರೆದ ಗ್ರಂಥ. ಪ್ರಿಯ ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಕೃಪೆಯಲ್ಲಿ ನಾವು ಇರಬೇಕು, ನೀತಿಯಲ್ಲೇ ನಾವು ಇರಬೇಕೆಂಬುದಾಗಿ ದೇವರ ವಾಕ್ಯ ಇದನ್ನು ನಮ್ಮನ್ನು ಎಚ್ಚರಿಸ್ತಾ ಇದೆ. ನೀತಿಯು ಸಮಾಧಾನವನ್ನು ಕೂಡಿರುವವು. ಓಕೆ, ರೂತ್ ಪುಸ್ತಕ 1:9. ನೀವಿಬ್ಬರು ಮದುವೆಯಾಗಿ. ಯಾರಿವರು? ನನ್ನ ಕಡೆ ನೋಡ್ರಿ, ಇವರಿಬ್ಬರು ಮದುವೆಯಾಗಿ. ಯಾರು? ರೂತಳು ನಹೋಮಿ ದೇವರಿಗೆ ವಿರುದ್ಧವಾಗಿ ನಡೆದು ತನ್ನ ಸ್ವದೇಶದಲ್ಲಿ ಇರುವುದು ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾಳೆ. ಇಬ್ಬರು ಗಂಡು ಮಕ್ಕಳು ಕರ್ಕೊಂಡು, ಗಂಡು ಮಕ್ಕಳಿಗೆ ಮದುವೆ ಮಾಡಿ ಗಂಡನ ಕರ್ಕೊಂಡು ಬೇರೆ ದೇಶಕ್ಕೆ ಹೋಗ್ತಾಳೆ. ಬೆತ್ಲೆಹೇಮ್ ಬಿಟ್ಟು ಬೇರೆ ಮೋಯಾಬ್ ದೇಶಕ್ಕೆ ಹೋಗ್ತಾಳೆ. ಅಲ್ಲಿ ಕೆಲವು ದಿನ ಇರ್ತಾಳೆ. ಆಕೆಗೆ ನಷ್ಟ ಆಗ್ತದೆ. ಏನ್ ಗೊತ್ತಾ? ನಷ್ಟ ಆಗ್ತದೆ. ಏನ್ ನಷ್ಟ ಹೇಳ್ರಿ? ಇಬ್ಬರು ಗಂಡು ಮಕ್ಕಳು ಸತ್ತೋಗ್ತಾರೆ, ತನ್ನ ಗಂಡನು ಸತ್ತೋಗ್ತಾನೆ. ದೇವರಿಗೆ ವಿರುದ್ಧವಾದ ಸ್ವಭಾವ ಸೈತಾನ ಮಾಡುವ ಕ್ರಿಯೆ ಎಂಬುದು ದೇವರಿಗೆ ಯಾವಾಗಲೂ ವಿರುದ್ಧವಾಗಿರುವಂತೆ ಮಾಡ್ತಾನೆ. ಯಾವಾಗಲೂ ವಿರುದ್ಧವಾಗಿರ್ಬೇಕು. ನಾವು ಯಾವಾಗಲೂ ವಿರುದ್ಧವಾದ ಕ್ರಿಯೆ ಮಾಡ್ಬೇಕು. ಇದು ಸೈತಾನನ ಪ್ರಕ್ರಿಯೆ, ಸೈತಾನನ ಒಂದು ಕಾರ್ಯ. ನೀವಿಬ್ಬರು ಮದುವೆಯಾಗಿ ಗಂಡನ ಮನೆಯಲ್ಲಿ ವಿಶ್ರಾಂತಿ ಎಂದಿರುವಂತೆ ಯೆಹೋವನ ಅನುಗ್ರಹಿಸಲಿ ಎಂದು ಹೇಳಿ ಅವರು ಅವರನ್ನು ಮುದ್ದಿಟ್ಟಳು. ಏನ್ ಮಾಡಿದಂತೆ? ಏನಕ್ಕಾಗಿ ಮುದ್ದು? ಹಲ್ಲೆಲೂಯಾ. ನಹೋಮಿ ಮುದ್ದಿಡ್ತಾ ಇದ್ದಾಳೆ ಇಬ್ಬರು ಸೊಸೆಯಂದರಿಗೆ. ಹೋಗ್ರಮ್ಮ, ನನಗೆ ವಯಸ್ಸಾಯಿತು, ಇಬ್ಬರು ಗಂಡ್ಮಕ್ಳು ಸತ್ತೋದ್ರು, ಇನ್ನು ನನ್ನಿಂದ ನಿಮಗೆ ಗಂಡ್ಮಕ್ಳು ಕೊಡ್ಲಿಕ್ಕೆ ಆಗಲ್ಲ, ನನ್ನಲ್ಲಿ ವಯಸ್ಸು ಕೂಡ ಇಲ್ಲ ಮತ್ತೆ ಮಕ್ಕಳನ್ನ ಇರ್ಲಿಕ್ಕೆ, ನಿಮ್ಮ ತವ್ರ ಮನೆಗೆ ನೀವು ಹೋಗ್ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ? ರೂತಳಿಗೆ, ಓರ್ಪಳಿಗೆ. ನಹೋಮಿಯ ಹೆಸರು ಕೂತು ಓರ್ಪ. ಯಾವಾಗ ಈ ಸುದ್ದಿ ಕೇಳಿದ ಓರ್ಪಳು ಅತ್ತೆಗೆ ತಕ್ಕಂತ ಒಂದು ಮುದ್ದಿಟ್ಟು ಹೊಡೆದು ಬಿಡ್ತಾಳೆ. ಇಷ್ಟೇ ಬೇಕಾಗಿತ್ತು ನನಗೆ, ಇಲ್ಲಾಂದ್ರೆ ನಮ್ಮ ಅತ್ತೆ ನಿಂದಿರ್ತಾಳೆ ಜನರಲ್ಲಿ. ಏನಂತ? ನನ್ನ ಮಗ ಸತ್ ಕೂಡಲೇ ನನ್ನ ಸಸ್ತ ನನ್ನ ನೋಡ್ಬಿಡ್ರಮ್ಮ, ಬಿಟ್ಟು ಹೋಗ್ಬಿಟ್ರು ಅಂತ. ಈಗ ತನ್ನ ಬಾಯಿಂದ ಬಂದಿದೆ, ದೇವರ ಶಾಪ ನನ್ನ ಮೇಲೆಲ್ಲ ಹೋಗ್ಬಿಡೋಣ ಅಂತೇಳಿ ತಕ್ಕಂತ ಮುದ್ದಿಗೆ ಹೋಗ್ಬಿಟ್ರು. ಆದ್ರೆ ರೂತಳು ಮಾತ್ರ ಅತ್ತೆಯನ್ನು ಬಿಟ್ಟು ಹೋಗ್ಲಿಲ್ಲ. ಅತ್ತೆ ಏನ್ ಮಾಡಲಿಲ್ಲ? ತನ್ನ ಪಕ್ಕದಲ್ಲೇ ಅತ್ತೆಯನ್ನು ಇಟ್ಕೊಂಡಿದ್ದಾಳೆ, ತನ್ನ ಪಕ್ಕದಲ್ಲೇ ಸಲುತ್ತಾ ಇದ್ದಾಳೆ. ನನ್ನ ಆತ್ಮೀಯರೇ, ಈ ದಿನಂತವ್ರು ಯಾರು? ನಿಮ್ಮ ಮತ್ತೆ ನಿಮ್ಮ ಪಕ್ಕದಲ್ಲಿರೋದು ನಿನಗೆ ಆಶೀರ್ವಾದ. ನಿಮ್ಗೆ ಅತ್ತೆ ಒಂದಿರಿದಾರ, ದೇವರಿಗೆ ಸ್ತೋತ್ರ ಹೇಳಿ. ನಿಮ್ಮ ಮಾವ ಒಂದಿರಿದಾರ, ದೇವರಿಗೆ ಸ್ತೋತ್ರ ಹೇಳಿ. ನಿಮ್ಮ ಅತ್ತೆ ಮಾವನ ನೀವು ಸಾಕಿ ಸಲುವಿರಿ, ಅವ್ರನ್ನ ಬೇರೆ ಬೀದಿಗೆ ಬಿಡ್ಬೇಡ್ರಿ. ವಯಸ್ಸಿದ್ದ ನಿಮಗೆ ಎಷ್ಟು ಕಷ್ಟಗಳಿದಾವ ಅಂದ್ರೆ, ವಯಸ್ಸು ಅವ್ರಿಗೆ ಎಷ್ಟು ಕಷ್ಟ ಇರ್ತಾವ ಅಂತ ಒಂದ್ಸಲ ಆಲೋಚನೆ ಮಾಡ್ಬೇಕಲ್ಲ. ಎದ್ದು ಓಡಾಡಕ್ಕಾಗಲ್ಲ, ಬಾತ್ರೂಮ್ಗೆ ಹೋಗಕ್ಕಾಗಲ್ಲ, ಇನ್ನೊಂದಾಗಲ್ಲ ಅಂತವ್ರಿಗೆ ನೀನು ಸಹಕಾರಿಯಾಗಿದ್ರೆ ಯೆಹೋವನ ಆಶೀರ್ವಾದ ನಿನ್ನ. ನನಗೆ ಬೇಡ ಅತ್ತೆ ಅಲ್ಲಿರ್ಲಿ, ಮಾವ ಅಲ್ಲಿರ್ಲಿ, ನಾವಿಬ್ಬರೇ ಸಪ್ರೇಟ್ ಆಗಿರೋಂಥ ಯಾವತ್ತೂ ಅದನ್ನು ನೋಡಿಬೇಡ್ರಿ. ಅದು ನಿಮ್ಗೆ ಅಷ್ಟು ಶ್ರೇಷ್ಠ ಅಲ್ಲ, ಅಷ್ಟು ಒಳ್ಳೆಯದು ಕೂಡ ಅಲ್ಲ. 14ನೇ ವಚನ, 1:14. ಆಗ ಅವರು ತಿರುಗಿ ಗಟ್ಟಿಯಾಗಿ ಹತ್ತು ಓರ್ಪಳು ಅತ್ತೆಯನ್ನು ಮುದ್ದಿಟ್ಟು ಹೊರಟು ಹೋದಳು. ಏನ್ ಮಾಡಿದ್ಲು ತಾಕಿ? ಯಾರನ್ನ? ಅವಕಾಶ ಸಿಕ್ತಾಕಿ ಅಷ್ಟೇ, ವಯಸ್ಸಿದೆ, ಯೌವನ ಇದೆ,
ಅತ್ತೆಗೆ ಒಂದು ಮುದ್ದಿಟ್ಲು ಹೋಗ್ಬಿಟ್ಲು. ಆದ್ರೆ ರೂತಳು ಮಾತ್ರ ಏನ್ ಮಾಡ್ಲಿಲ್ಲ ಹೇಳ್ರಿ? ಹಲ್ಲೆಲೂಯಾ. ರೂತಳು ಏನ್ ಮಾಡ್ಲಿಲ್ಲ ಹೇಳ್ರಿ? ಹಲೋ, ಅತ್ತೆಯನ್ನು ಬಿಟ್ಟು ಹೋಗ್ಲಿಲ್ಲ. ತನ್ನ ಪಕ್ಕದಲ್ಲಿ ಅತ್ತೆಯನ್ನು ಸಾಕ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಅತ್ತೆ ಮಾವನ್ನು ಇಟ್ಕೊಂಡಿದ್ರ ದೇವರು ಬಲವಾದ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಎಂದಿಗೂ ಕೈ ಬಿಡು, ಅವ್ರು ಸಾಯೋವರೆಗೂ ಕೈ ಬಿಡ್ಬೇಡಿ. ಅದು ಕಷ್ಟವೇ, ವಯಸ್ಸೋಗಿರ್ತದೆ, ಸ್ವಲ್ಪ ಗಲೀಜ್ ಮಾಡ್ಬೋದು, 1-2 ಅಲ್ಲೇ ಇರ್ಬೋದು, ಏನ್ ತೊಂದರೆ ಇಲ್ಲ ಬೇರೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ. ಇದು ಸ್ವಲ್ಪ ನಿಮಗೆ ಕೇಳಕ ಲೋಕಕ್ಕೆ ಇದು ಘಾಟವಾಗಿರ್ಬೋದು. ಲೋಕದಲ್ಲಿದ್ದವ್ರಿಗೆ, ದೇವರಲ್ಲಿದ್ದವ್ರಿಗೆ ಯಾವುದು ಅಸಾಧ್ಯವಲ್ಲ. ದೇವರಲ್ಲಿದ್ದವ್ರಿಗೆ ಯಾವುದು ಅಸಾಧ್ಯವಲ್ಲ. ಕೊನೆ ನಾನು ಕೆಳಗೆ 15. ನಹೋಮಿಯು ರೂತಳಿಗೆ, ಇಗೋ ನಿನ್ನ ಓರಗಿತ್ತಿಯು ತನ್ನ ಜನರ ಬಳಿಗೆ, ದೇವತೆಗಳ ಬಳಿಗೆ ಹೋಗುತ್ತಾಳೆ. ನೀನು ಆಕೆಯ ಜೊತೆಯಲ್ಲಿ ಹೋಗು ಅಂದಾಗ ಆಕೆ ನಿನ್ನನ್ನು ಬಿಟ್ಟು ಹಿಂದಿರುಗಿ ಹೋಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ವರ್ಪಣೆಯನ್ನು ಮುಂದಕ್ಕೆ ಹೋಗ್ಬಿಟ್ರು. ಬಟ್ ರೂತಳು ಮಾತ್ರ ಜ್ಞಾನದಿಂದ ಆಲೋಚನೆ ಮಾಡ್ತಾ ಇದ್ದಾರೆ. ಈ ವಯಸ್ಸಿನಲ್ಲಿ ನಮ್ಮ ಅತ್ತೆನ ಬಿಟ್ಟು ಹೋದ್ರೆ ಎಲ್ಲಿ ಹೋಗ್ತಾಳಕ್ಕೆ? ವಯಸ್ಸೋಗಿದೆ, ವಯಸ್ಸಿಲ್ಲ, ಮಣ್ಕಾಲ್ ಬರ್ತಾ ಇಲ್ಲ, ಕುಂದಲಿಕ್ಕೆ ಬರ್ತಾ ಇಲ್ಲ, ನಿಂದಲಿಕ್ಕೆ ಬರ್ತಾ ಇಲ್ಲ, ಸರಿ ಊಟ ಮಾಡಲಿಕ್ಕೂ ಬರ್ತಾ ಇಲ್ಲ. ಈಗ ನನ್ನ ಅತ್ತೆನ ಬಿಟ್ಟು ಹೋಗ್ಬಿಟ್ರೆ ಯಾಕೆ ಎಲ್ಲಿ ಹೋಗ್ತಾಳೆ ಅಂತ ಆಲೋಚನೆ ಮಾಡಿ ಹೇಳ್ತಾ ಇದ್ದಾಳೆ. ನೀನೆಲ್ಲಿಗೆ ಹೋದ್ರು ನಾನು ನಿನ್ನ ಪಕ್ಕದಲ್ಲಿ. ಈ ವಾಕ್ಯ ಯಾರ್ಯಾರು ಕೇಳ್ತಾ ಇದ್ರು ಆ ರೀತಿ ಹೋಗುವುದಾದರೆ ಖಂಡಿತವಾಗ್ಲೂ ನಿಮಗೆ ಆಶೀರ್ವಾದ. ಇದು ಕೇಳಿಯೂ ಮತ್ತೆ ಮನಸ್ಸು ಬೇರೆ ಆದರೆ ಮುಂದೆ ಏನು ಹೇಳಲಿಕ್ಕಾಗಲ್ಲ, ಮುಂದೆ ಏನು ಮಾಡಲಿಕ್ಕೆ ಆಗಲ್ಲ. ನನ್ನ ಪ್ರಿಯ ಆತ್ಮೀಯರೇ, ಸಹೋದರಿ ಸಹೋದರ, ನಮಗೆ ಆ ಭಾಗ್ಯ ಇಲ್ಲ ಇದ್ದವರಿಗೆ ನಾನು ಹೇಳ್ತಾ ಇದ್ದೀನಿ, ಕಾಪಾಡಿಕೊಳ್ಳ್ರಿ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಬರ್ತದೆ. ಹೀಗೆ ಓರ್ಪಳೆ ಹೆಂಗೆ ಏನು ಮಾಡಲ್ಲ ಅಂತ ಮುದ್ದಿದ್ದು, ಎಂಥ ಮುದ್ದಿದ್ದು? ಲೋಕಕ್ಕೆ ಸಂಬಂಧಪಟ್ಟ. ಆದರೆ ರೂತಳು ಮಾತ್ರ ಏನು ಮಾಡ್ತಾ ಇಲ್ಲ. ರೂತಳು ಅತ್ತೆಯನ್ನು ಅಂಟಿಕೊಂಡೇ ಇದ್ದಾಳೆ. ಕೊನೆಗೆ ಜೀವಿತ ಹೆಂಗಿದೆ ಗೊತ್ತಾ? ಬಹಳ ಅದ್ಭುತವಾಗಿ ಮತ್ತೆ ದೇವರು ಇವನ್ನ ಆಶೀರ್ವಾದ ಮಾಡ್ತಾರೆ. ಮತ್ತೆ ತಿರುಗಿ ಬೆತ್ಲೆಹೇಮಿಗೆ ಬರ್ತಾರೆ ಅವರು. ಇದನ್ನು ನೀನು ತಪ್ಪಿ ಹೋಗಿದೆ, ಸಭೆಯಿಂದ ತಪ್ಪಿ ಹೋಗಿದೆಯಾ? ತಿರುಗಿ ಸಭೆಗೆ ಬರಲೇಬೇಕು. ನೀನು ಬಂದರೆ ನಿನಗೆ ಅಲ್ಲಿ ಆಶೀರ್ವಾದ. ನರಕದಲ್ಲಿ ಹೋಗ್ಬೇಡ, ನರಕದ ಪಾಸಲ್ಲಿ ಸಿಕ್ಕೊಳ್ಬೇಡ. ಕೆಲವರು ತಿರುಗಿ ಬಂದವರಿಗೆ ನಾನು ಹೇಳ್ತಾ ಇದ್ದೀನಿ, ನರಕದಿಂದ ದೇವರು ನಿಮ್ಮನ್ನು ಬಿಡಿಸಿ ಮತ್ತೆ ಕರ್ಕೊಂಡು ಬಂದಿದ್ದಾನೆ. ಅದು ಒಂದು ನರಕದಲ್ಲಿ ಸಿಗಾಕಿದ್ದ ಸೈತಾನ ನಿನ್ನನ್ನು ಮತ್ತೆ ತಿರುಗಿ ನಿನ್ನ ಸ್ಥಾನಿಕ ಸಭೆಗೆ ಬಂದಿದೆ ಅಂದ್ರೆ ಇವರಿಗೆ ಹಲ್ಲೆಲೂಯಾ. ಸಂತೋಷ ಪಡು, ನರಕದಿಂದ ಬಿಡುಗಡೆಯಾಗಿದ್ದೀನಿ ಅಂತ ಸಂತೋಷ ಪಡು. ನೆಕ್ಸ್ಟ್ ವಾಕ್ಯ, ನೀನು ಎಲ್ಲಿ ಸಾಯ್ತೀಯೋ? ಎಂತ ತೀರ್ಮಾನ ಹೇಳಿ? నువ్వు ఎక్కడ చచ్చిపోతావో, నేను ఎಲ್ಲಿ ಸಾಯ್ತೀವೋ ಅಲ್ಲೇ ಸಾಯ್ತೀವಿ. ಹಲ್ಲೆಲೂಯಾ. ಇದನ್ನ ಎಷ್ಟೋ ಜನರು ಇದಾರಲ್ಲ ಪ್ರಿಯರೇ, ನಮ್ಮ ಅತ್ತೆ ಜಲ್ದಿ ಸಾಯುವಲ್ಲು, ನಮ್ಮ ಮಾಮ ಜಲ್ದಿ ಸಾಯುವಲ್ಲ. ನೀವಿದ್ರಂತ ನಿಮ್ಮ ಮೇಲೆ ನಾನು ದೋಷ ಆರೋಪಣೆ ಮಾಡ್ತಾ ಇಲ್ಲ. ಇದಾರ ಹೊರಗಡೆ ಇಲ್ವಾ? ಇದಾರ? ಎಸ್ ಇದಾರೆ, ಬಟ್ ನೀವಿಲ್ಲ. ನಿಮ್ಮನ್ನು ದೇವರಿಗೆ ಎಚ್ಚರ ಮಾಡ್ತಾ ಇದ್ದಾರೆ. ನಿಮಗೆ ಅತ್ತೆ ಮಾವ ಇರುವುದಾದ್ರೆ ಸೂಚಿತವಾಗಿ ನೋಡ್ಕೊಳ್ರೆ, ಬಿಡಬೇಡ, ಅವ್ರು ಎಲ್ಲಿಗೆ ಬಿಡಬೇಡ. ನೀವೆಷ್ಟು ಊಟ ಮಾಡೋದು ಅಷ್ಟೇ ಅವ್ರಿಗೆ ಕೊಡಿ. ನೀವೇನು ಊಟ ಮಾಡೋದು ಅದನ್ನೇ ಕೊಡ್ರಿ. ಕೆಲವು ಕುಟುಂಬಗಳಲ್ಲಿ ಊಟದಲ್ಲಿ ಕೂಡ ಭೇದ ಭಾವ. ಮೊಬೈಲಲ್ಲಿ ನೋಡ್ತಾ ಇರ್ತೀವಿ ನಾವು. ಕೆಲವು ಕುಟುಂಬಗಳಿಗೆ ಹೋಗಿ ನೋಡಿಲ್ಲ, ಸುಮ್ಮನೆ ಹೇಳ್ಬಾರ್ದು, ನಾವು ಬಾಯಿಗೆ ಬಂದಿಲ್ಲ ಹೇಳ್ಬಾರ್ದು. ಮೊಬೈಲಲ್ಲಿ ನೋಡ್ತಾ ಇರ್ತೀವಿ. ತಾವೊಂದು ಊಟ ಮಾಡಿದ್ರೆ ಅತ್ತೆ ಮಾವ ಮುದಿ ವಯಸ್ಸಾದವ್ರಿಗೆ ಒಂದು ಊಟ. ಹೌದಲ್ಲ ಪ್ರಿಯ? ನೀವೇನು ಊಟ ಮಾಡ್ತಾ ಅವ್ರಿಗೆ ಎತ್ಕೊಡ್ರಿ. BP ಶುಗರ್ ಇತ್ತು ತಿನ್ಬಾರ್ದು ಅಂತ ಅವ್ರು ಹೇಳ್ರಿ. ದೈವ ತಿಂದ್ರೆ ಏನಾಗಲ್ಲ, ದೈವದಾನ ಅಂತ ಹೇಳಿ. ನೀವು ಬಾಯಿ ರುಚಿ ಆದ್ರೂ ತಿಂತಾ ಇರ್ತೀರಿ, ಅವ್ರಿಗೆ ಮಾತ್ರ ಸಪ್ಪಂದೆ ಆಗ್ತಿರ್ತೀವಿ.
ಕೆಲವರು ಆಗ್ತಾ ಇರ್ತಾರೆ, ನಮ್ಮಲ್ಲಿಲ್ಲ. ದೇವರು ಇದು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ, ಬೇರೆ ಆ ರೀತಿ ನಾವು ಮಾಡಬಾರ್ದು. ಅತ್ತೆ ಮಾವನ ಮಾತು ಕೇಳೋದು ಕೂಡ ಇನ್ನೂ ಒಳ್ಳೆಯದು. ತಂದೆ ತಾಯಿ ಮಾತು ಕೇಳೋದು ಕೂಡ ಮಕ್ಕಳಿಗೆ ಒಳ್ಳೆಯದು ಅಲ್ವಾ? ಹೌದಾ ಅಲ್ವಾ? ನಾನು ನನ್ನ ಮಕ್ಕಳು ಕೆಡ್ಸಕ್ಕೆ ಇಷ್ಟಪಡ್ತೀನ? ಪಡಿತೀನ? ಹಂಗೆ ನಿಮ್ಮ ತಂದೆ ತಾಯಿ ಕೂಡ ನಿಮ್ಮನ್ನು ಕೆಡಿಸ್ಬೇಕಂತ ಅವ್ರು ಏನು ಹೇಳಲ್ಲ. ನೀವು ಕೆಟ್ಟು ಹೋಗ್ಬೇಕಂತ ಅವ್ರ ಉದ್ದೇಶ ಅಲ್ಲ. ಸಮಾಜದಲ್ಲಿ, ಸೊಸೈಟಿಯಲ್ಲಿ ನನ್ನ ಮಗಳು ತಲೆ ಎತ್ತಿ ಬದುಕಬೇಕೆಂಬ ಉದ್ದೇಶ ಅವ್ರಿಗಿರ್ತದೆ. ನಿನಗಾಗಿ ಏನೆಲ್ಲ ಪ್ರಯಾಸ ಪಡ್ತಾರೆ, ಏನೆಲ್ಲ ಕಷ್ಟಪಡ್ತಾರೆ, ಎಷ್ಟು ಕಷ್ಟ ಆದರೂ ಸಹಿಸ್ಕೊಳ್ತಾರೆ, ಎಷ್ಟು ನೀರಡಿಗೆ ಆದ ನೀರು ಕುಡಿದು ನಿನ್ನನ್ನು ಸಂಭಾಳಿಸ್ತಾರೆ. ಅದು ತಂದೆ ತಾಯಿಯ ಕರ್ತವ್ಯ ಎಂಬುದಾಗಿ ಅವ್ರು ನೆರವೇರಿಸಲಿಕ್ಕೆ ಆ ಕಾರ್ಯ ಮಾಡ್ತಾ ಇರ್ತಾರೆ. ಅವ್ರನ್ನ ಯಾವತ್ತೂ ಅವ್ರು ನಿಮಗೆ ಕೆಟ್ಟದ್ದು ಮಾಡಿದ್ರು ನೀವು ತಂದೆ ತಾಯಿ ಸನ್ಮಾನಿಸ್ತಿದ್ದು ಬೈಬಲ್ ವಾಕ್ಯ. ನಿಮಗೆ ದ್ರೋಹ ಮಾಡಿದ್ರು ದೈವ ಸೇವಕರು, ಸಾಧು ಸಿಂಗರು, ಕ್ರಿಸ್ತನಿಗೆ ವಿರುದ್ಧವಾದಂಥ ತಂದೆ ತಾಯಿ ಸಾಧು ಸುಂದರ್ ಸಿಂಗ್ಗೆ ಯೇಸ್ವಾಮಿ ನಂಬಾಡಂತ ಸ್ವಂತ ತಂದೆ ತಾಯಿ ಇಷ್ಟ ಇರ್ತಾರೆ. ಚಪಾತಿಯಲ್ಲಿ ವಿಷ ಬೆರೆಸಿ ಕೊಟ್ಬಿಡ್ತಾರೆ. ಕೆಲವು ಗಂಟೆಗಳಲ್ಲಿ ಸಾಧು ಸುಂದರ್ ಸಿಂಗ್ ಸಾಯ್ಬೇಕು. ಡಾಕ್ಟರ್ ಟೆಸ್ಟ್ ಮಾಡಿದ್ರೆ ನಿಮ್ಮ ಬಾಡಿಯಲ್ಲಿ ವಿಷ ಪಾಯ್ಸನ್ ಇದೆ ಅಂತ ಬಂದಾಗ ಸಾಧು ಸುಂದರ್ ಸಿಂಗ್ ಹೇಳ್ತಾರೆ, ಈ ವಿಷ ಯಾರಿತ್ತು ನಮ್ಮ ತಂದೆ ತಾಯಿ, ನಾನು ಕ್ರಿಸ್ತ ನಂಬಾರ್ದು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ ಸಾಧು ಸುಂದರ್ ಸಿಂಗ್. ನನ್ನ ತಂದೆ ತಾಯಿ ನನ್ನ ಕ್ಷಮಿಸು. ಗೊತ್ತಿಲ್ಲ ಅವ್ರ ಕ್ರಿಸ್ತನ ಬಗ್ಗೆ, ದೇವ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಆದ್ರೆ ನೀವು ಕಾರ್ಯ ಮಾಡಿದ್ದಾರೆ. ನನ್ನಂಗೆ ಅವ್ರು ತಿಳ್ಕೊಂಡ್ಬಿಟ್ರೆ ಯಾವತ್ತೂ ವಿರುದ್ಧವಾಗಿರಲ್ಲ ಪ್ರಭು, ಕ್ಷಮಿಸು. ಸಾಧು ಸುಂದರ್ ಸಿಂಗ್ ಇಷ್ಟೇ ಒಂದು ಬುಕ್ ಇದೆ ಅಂತ ಹೇಳಿ, ಸಾಧು ಸುಂದರ್ ಸಿಂಗ್ ಬಗ್ಗೆ ಯಾವ ದೇಶದಲ್ಲಿ ಕೇಳಿದ್ರು ಅದ್ರ ಬಗ್ಗೆ ಸಾಕ್ಷಿ ಇದೆ. ಆದ್ರಿಂದ ಪ್ರಿಯ ಆತ್ಮೀಯ ಸಹೋದರಿ, ನನ್ನ ಸಹೋದರಿ, ಮುಂಜಾನೆ ಈ ವಾಕ್ಯ ಕೇಳ್ತಿರುವ ನಿಮ್ಮೆಲ್ಲರಿಗೂ ಒಂದು ಶುಭವಾರ್ತೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಎಲ್ಲರೂ ಹೇಳ್ರಿ, ಕೃಪೆಯು ಸತ್ತತೆಯು ಒಂದಕ್ಕೊಂದು ಕೂಡಿರುವವು, ನೀತಿಯು ಸಮಾಧಾನವು ಒಂದಕ್ಕೊಂದು ಮುಟ್ಟಿಟ್ಟುಕೊಳ್ಳುವವು. ಹಲ್ಲೆಲೂಯಾ. ಒಂದಕ್ಕೊಂದು ಸಹೋದರರಿದ್ದೀವ ಸಭೆಯಲ್ಲಿ ಒಬ್ಬರೊಬ್ಬರು ತಿಂಗಳಿಗೊಂದ್ಸಲ ಅಪ್ಕೊಳ್ಳೋಣ. ಮೊನ್ನೆ ನಾವು ಹಂಗೆ ಮಾಡ್ತೀವಿ. ನಮಗೇನು ಹಿರಿಯ ಸೇವಕರು ಬಂದಾಗ ದೇವರಿಗೆ ಸ್ತೋತ್ರ, ನಮಗಿಂತ ಹಿರಿಯ ಸೇವಕರು ನೋಡ್ರಿ, ಕೆಲವೊಂದು ಪಾಠ ನಮಗೆ ಕಲಿಸ್ತಾರೆ. ನಮ್ಗೆಲ್ಲ ಗೊತ್ತಿದೆ ಅಂತಲ್ಲ, ಇದರಲ್ಲಿ ಏನು ಸೊನ್ನೆ ಕೂಡ ಗೊತ್ತಿಲ್ಲ ನಮಗೆ. ಇದರಲ್ಲಿ ಏನು ಗೊತ್ತಿಲ್ಲ, ಸೊನ್ನೆ ಕೂಡ ಗೊತ್ತಿಲ್ಲ ನಮಗೆ. ತಿಳ್ಕೊಳ್ಳೋದು ಬಹಳ ಇದೆ ಇದರಲ್ಲಿ. ನಮಗಿಂತ ಶ್ರೇಷ್ಠರಿದ್ದಾರೆ, ನಮಗಿಂತ ಬಲವಂತರಿದ್ದಾರೆ, ನಮಗಿಂತ ಹಿರಿಯರಿದ್ದಾರೆ, ನಮಗಿಂತ ಒಳ್ಳೆಯವರಿದ್ದಾರೆ. ಒಬ್ಬೊಬ್ಬರಿಂದ ಒಬ್ಬರೊಂದೊಂದು ಪಾಠ ಕಲಿಸ್ತಂದೆ. ಅದು ನಾವು ಆಕ್ಸೆಪ್ಟ್ ಮಾಡಬೇಕು, ಅದು ನಾವು ಅಂಗೀಕರಿಸ್ಬೇಕು. ಹೌದಪ್ಪ, ಹೌದು ಪ್ರಭು. ಆಗ ದೇವರ ಹಂಬಲ್ ನೋಡ್ತಾರೆ, ತಗ್ಗಿಸ್ಕೊಳ್ಳುವ ಒಂದು ಗುಣ ನೋಡ್ತಾರೆ. ಅದಿಲ್ಲದೆ ಹೋದ್ರೆ ವ್ಯರ್ಥ, ನಾವು ಕ್ರೈಸ್ತವರಾಗಿದ್ದು ಕೂಡ ವ್ಯರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ನೋಡೋಣ, ನೀತಿಯು ಸಮಾಧಾನವು ಒಂದಕ್ಕೊಂದು ಮುತ್ತಿಟ್ಟುಕೊಳ್ಳುವವು. ಹಾಗೆ ನಮ್ಮ ಜೀವಿತದಲ್ಲಿ ನಾವೆಲ್ಲ ಏನ್ ಮಾಡೋಣ ಪ್ರೇರೆ? ಯಾರನ್ನಾದ್ರೂ ಮಿಸ್ ಆಗಿದೀವೋ? ದೇವರ ಅವಕಾಶ ಮತ್ತೆ ಕೊಡ್ತಾರೆ. ನಿಮ್ಮ ಹತ್ರ ಬರ್ತಾರೆ ಅವರು. ಯೌಸೇಫನು ಅವ್ರ ಅಣ್ಣ ತಮ್ಮಂದ್ರ ಹತ್ರ ಹೋಗ್ಲಿಲ್ಲ, ಯೌಸೇಫನ ಹತ್ರ ಅವ್ರ ಅಣ್ಣ ತಮ್ಮಂದ್ರು ಬಂದ್ರು. ಅದು ದೇವರೊಂದು ಅವಕಾಶ. ಯೌಸೇಫನು ಅವನಿಗೆ ಅದೊಂದು ಅವಕಾಶ, ಇವಾಗ ಇದು ಸಕ್ತ ಅಂತ ಹೇಳಿ ಸಂಪೂರ್ಣವಾಗಿ ಕ್ಷಮಿಸಿ ಅವ್ರನ್ನ ಮುಂದಿಟ್ಬಿಟ್ಬಿಟ್ಟ. ಅವಕಾಶ ಬಂದಾಗ ಅದನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು. ಅವಕಾಶ ಸಿಕ್ಕಾಗ ಅವ್ರನ್ನ ಮಾತಾಡಿಸ್ಬೇಕು. ನಮ್ಗಿನ್ನ ಚಿಕ್ಕವ್ರ, ಅವ್ನು ನಮ್ಗಿನ ಸಣ್ಣವನು, ನಾನು ಮಾತಾಡ್ಸ್ಬೇಕಂದ್ರ ಅಂಬ ಗರ್ವ ಇರಬಾರ್ದು ನಮಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನಕಿನ್ನ ಸಣ್ಣ ನಾನು ಮಾತಾಡಿಸ್ಬೇಕಂತ ಅಂಬ ಗರ್ವ ಇರಬಾರ್ದು. ಒಬ್ಬ ಲಕ್ಷಾಧಿಪತಿ ಏನ್ ಮಾಡ್ತಾನೆ ಅಂತ ಗೊತ್ತಾ? ಫಸ್ಟ್ ಲಕ್ಷಾಧಿಪತಿ ಆಗ್ಬೇಕಂದ್ರೆ ಫಸ್ಟ್ ₹1 ಪ್ರಾರಂಭ ಆಗ್ತದೆ ಅವನ ಜೀವ. ₹1 ವ್ಯಾಪಾರ ಬಂದ್ರು ಅವನ್ ಆಕ್ಸೆಪ್ಟ್ ಮಾಡ್ತಾನೆ. ಅವನ ಗುರಿ ಏನ್ ಗೊತ್ತಾ? ನಾನು ಲಕ್ಷಾಧಿಪತಿ ಆಗ್ಬೇಕು. ₹1 ಬಂತಿದ್ ಬೇಡ, ₹1 ಈ ₹1 ತಾನು ಲಕ್ಷಕ್ಕೆ ಎಲ್ಲ ಹಾಕಂತ ಬಿಸಾಕಲ್ಲ. ಅವನು ₹1 ಪ್ರಾರಂಭ ಮಾಡ್ತಾನೆ. ಚಿಕ್ಕದೆ ₹1, ಅಲ್ಲಿಂದ ಜೀವನ ಪ್ರಾರಂಭ ಆಗ್ತದೆ. ಲಕ್ಷ ಆದ ನಂತರ ಕೋಟ್ಯಾಧಿಪತಿ ಆಗ್ಬೇಕೆಂಬ ಆಲೋಚನೆ ಬರ್ತದೆ ಅವನಿಗೆ. ಕೋಟ್ಯಾಧಿಪತಿ ಆಗ್ಬೇಕಂದ್ರೆ ಅವಾಗ 1000 ಬರ್ತದೆ, ₹100 ಬರ್ತದೆ ಅವನ ಲೆಕ್ಕಕ್ಕೆ. ₹100 ತೆಗೆದಾಕಲ್ಲ ಅವನು. ₹100 ಕೂಡ ಅಲ್ಲಿ ಬೇಕು. ಹೇಳ್ರಿ, ₹100 ಕೂಡ ನಮ್ಮ ಲಕ್ಷ್ಯ ಇಲ್ಲಿನ. ನಾವು ಯಾವುದಕ್ಕಾಗಿ ನಮ್ಮ ಗುರಿ ಬೇರೆ, ಪರಲೋಕಕ್ಕಾಗಿ ನಮ್ಮ ಗುರಿ.
ನಾವೆಲ್ಲ ನಮ್ಗಿನ್ನ ಸಣ್ಣವನಿಂದ ಅವನೇನು ಮಾತಾಡಿಸ್ಬೇಕ, ಅವ್ನು ಯಾಕೆ ಅದೆಲ್ಲ ಇರಬಾರ್ದು, ಅದೆಲ್ಲ ಇರಬಾರ್ದು. ದೇವ್ರೆ ಅವ್ನು ಕ್ಷಮಿಸಪ್ಪ, ಅವ್ನು ಕ್ಷಮಿಸು, ಗೊತ್ತಿಲ್ಲ ಆಕೆ ಕ್ಷಮಿಸು, ಸಹೋದರನ ಕ್ಷಮಿಸು, ಸಹೋದರನ ಕ್ಷಮಿಸು. ಹಲ್ಲೆಲೂಯಾ. ಯಾರು ಮಾಡ್ತಾರೆ ಈ ಕೆಲಸ? ಯಾರು ಸಮಾಧಾನದಲ್ಲಿ ಇರ್ತಾರೋ ಅವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಸೈತಾನ ಯಾವಾಗಲೂ ಕೋಪ ಎಬ್ಬಿಸ್ತಿರ್ತಾನೆ, ಸೈತಾನ ಯಾವಾಗಲೂ ಕೋಪ ಎಬ್ಬಿಸ್ತಿರ್ತಾನೆ. ಏನ್ ಗೊತ್ತಾ, ಅವ್ನು ಹಂಗೆ ಹೇಳ್ದ ನಿನಗೆ, ಹಂಗ್ ಮಾತಾಡಿದ ನಿನಗೆ, ಅವ್ರಂಗ್ ಮಾತಾಡಿದ್ರು, ಅವ್ರನ್ನ ಮಾತಾಡಿಸ್ತೀಯ, ಇವ್ರನ್ನ ಮಾತಾಡಿಸ್ತೀಯ, ಅವ್ರನ್ನ ಕ್ಷಮಿಸ್ತೀಯ, ಬೇಡ ಅವ್ರನ್ನ ಹಂಗ್ ಮಾಡು, ಇದೇ ಹೇಳ್ತಾ ಇರ್ತಾರೆ ಸೈತಾನ. ನಿನ್ನ ಮುಂದೆ ಅವ್ರು ಬಂದಾಗ, ಕ್ಷಮೆ ಕೇಳಿದಾಗ ನಿನ್ನ ಕ್ಷಮಿಸ್ಬೇಕು. ಯೌಸೇಫನಿಗೆ ಏನ್ ಹೇಳ್ತಾರೆ ಗೊತ್ತವ್ರು? ಯೌಸೇಫನಿಗೆ ಏನ್ ಹೇಳ್ತಾರೆ ಗೊತ್ತಾ? ನಾವಂತೂ ನಿನಗೆ ಕೇಳು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿವಿ. ಯೌಸೇಫನ 50ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ, ನೀವಾದರೂ ಅಣ್ಣ ತಮ್ಮಂದ್ರಂತ ಗೊತ್ತಾದಾಗ ಭಯ ಹಿಡಿತೈತೆ ಅವ್ರಿಗೆ. ನಮ್ಮ ತಮ್ಮ ಇಂಥ ಪೊಸಿಷನ್ ಅಲ್ಲಿ ಇದ್ದಾನೆ, ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾನೆ, ಈಗ ಏನಾದ್ರೂ ಒಂದು ವೇಳೆ ನಾವು ಇಂಥವ್ರಂತ ಗೊತ್ತಾಗ್ಬಿಟ್ಟು ನಮ್ಮನ್ನು ಸಾಯಿಸ್ಬಿಡ್ತಾನೆ ಅಂತ ಭಯದಿಂದ ಇರ್ತಾರೆ. ಯೌಸೇಫನಿಗೆ ಅದು ಗೊತ್ತಾಗ್ತದೆ ತಕ್ಷಣ, ಹೌದು ನಾನೇ ನಿಮ್ಮ ತಮ್ಮ, ಅವತ್ತು ನೀವು ಕುಡಿಯಲು ಹಾಕಿದ್ರಲ್ಲ ಅವನೇನಾ. ಅವರೆಲ್ಲ ಗದ ಸೇಕಾಗ್ತಾರೆ. ಆದ್ರೆ ಯೋಸೇಫನು ಒಂದು ಮಾತಾಡ್ತಾನೆ, 50ನೇ ಮನೆಗೂ ಸ್ಟಡಿ ಮಾಡ್ರಿ, ಇಗೋ ನೀವಂತೂ ನನಗೆ ಕೇಡು ಮಾಡಲು ಆಶಿಸ್ತೀರಿ, ತೊಂದರೆ ಇಲ್ಲ, ಯೆಹೋವನು ಅದನ್ನು ಮೇಲಾಗಿ ಮಾಡಿ. ದೇವರು ನಿಮ್ಮ ಫ್ಯಾಮಿಲಿಯಲ್ಲಿ ನಿಮಗೆ ಕೇಡು ಮಾಡ್ತಾ ಇರ್ತಾರೆ, ಇಲ್ಲಂತಲ್ಲ, ಕೆಡಕೆ ಇರ್ತದೆ. ಕ್ಷಮಿಸಿ, ಏನ್ ಮಾಡ್ರಿ? ಕ್ಷಮಿಸ್ರಿ, ಪ್ರಾರ್ಥಿಸ್ರಿ, ಸಮಾಧಾನವಾಗಿರು. ಹಾರಾಟ ಬೇಡ. ಅಲ್ಲಿ ಏನು ಸಿಗ್ತದೋ, ಇಲ್ಲೇನು ಸಿಗ್ತದೋ, ಅವ್ರೇನು ಕೊಡ್ತಾರೋ, ಇವ್ರೇನು ಕೊಡ್ತಾರೋ, ಅಲ್ಲಿಗೆ ಹೋದ್ರೆ ಏನು ಸಿಗ್ತ ನೋ. ದೇವರು ನಿಮ್ಮನ್ನು ಎಲ್ಲಿಟ್ಟರ ನಂಬಿಕೆಸ್ತಾನೆ. ದೇವರು ನಿಮ್ಮನ್ನು ಎಲ್ಲಿಟ್ಟರಾರೋ ನಂಬಿಗಸ್ತರಾಗಿದೆ. ಯೌಸೇಫನು ಜೈಲಲ್ಲಿದ್ದರು, ನಂಬಿಗಸ್ತರಾಗಿದ್ದ. 44ನ ಮನೆಯಲ್ಲಿದ್ದರು, ನಂಬಿಗಸ್ತನಾಗಿದ್ದಾನೆ. ಐಗುಪ್ತ ದೇಶದಲ್ಲಿದ್ದರು, ನಂಬಿಗಸ್ತನ, ಸಮಾಧಾನವಾಗಿದ್ದಾನೆ. ಜೈಲಲ್ಲಿ ಕೂಡ ಹೆಂಗಿದಂತೆ ಯೋಸೇಫನು, ಜೈಲಲ್ಲಿರುವ ಇಬ್ಬರು ಕೈಗಳು ಹೊರ ಕೇಳ್ತಾರೆ ಅವನ್ನ, ಏನು ನಾವು ನೋಡಿದ್ರೆ ಪ್ರತಿದಿನ ನಮ್ಮ ಮುಖ ಅಳ್ತಾ ಇದೆ, ನೀನೇನು ಇಷ್ಟು ಸಂತೋಷವಾಗಿದೆ ಅಂತ ಯೋಸೇಫನು ಕೇಳಿದ್ರೆ, ಇದೆಲ್ಲ ದೇವರ ಕೃಪೆ, ಇದೆಲ್ಲ ದೇವರ ಕೃಪೆ. ನೀನು ಯಾವ ದೇಶದವನು? ಮುಗಿಸ್ತಾ ಇದ್ದೀನಿ ನಾನು. ನೀನು ಯಾವ ದೇಶದವನು? ನಾನು ಇಂಥ ದೇಶದವನು, ಇಂಥವ್ರ ಮಗ. ಏನಾಯ್ತು ನಿನಗೆ? ಈಗ ಯಾಕೆ ಬಂದೆ? ನಮ್ಮ ಅಣ್ಣ ತಮ್ಮಂದಿರ ನಿಮಿತ್ತವಾಗಿ ಜೈಲಿಗೆ ಬಂದೆ. ಜೈಲಿಗೆ ಹೆಂಗೆ ಬಂದು? 44ನ ಮನೆಯಲ್ಲಿದ್ದೆ. 44ನ ಮನೆಯಲ್ಲಿ ಒಂದು ನಿಂದೆ ಹಾಕಿದ್ದು, ಇಲ್ಲಿ ಬಂದೆ. 44ನ ಹೆಂಡತಿ ನನ್ನ ಮೇಲೆ ನಿಂದೆ ಹಾಕಿದ್ದು, ಅದಕ್ಕೆ ಜೈಲಲ್ಲಿ. ಆದ್ರೂ ಸಂತೋಷವಾಗಿದೆ. ಇದಕ್ಕೆಲ್ಲ ಕಾರಣ ಏನು? ದೇವರ ಕೃಪೆ ಇದೆಲ್ಲ, ದೇವರ ಕೃಪೆ ಇದೆಲ್ಲ. ಎಲ್ಲಿದ್ರೂ ಯೌಸೇಫನು ಸಮಾಧಾನವಾಗಿದ್ದಾನೆ. ಹಲ್ಲೆಲೂಯಾ. ಯೌಸೇಫನು ಸಮಾಧಾನವಾಗಿದ್ದಾನೆ. ಬೇರೆ ಈ ದಿನ ನಾವು ಸಮಾಧಾನವಾಗಿರೋಣ. ನೀತಿಯು ಸಮಾಧಾನವು ಒಂದಕ್ಕೊಂದು ಹೇಳ್ರಿ ಮರ್ತ್ಬಿಟ್ರೆ ಏನು ಅನ್ಸುತ್ತೆ ನನಗೆ? ನೀವು ಮಾತ್ರ ನೀವು ಡೇಂಜರ್ ಜೋನ್ ಆಗಿದೆ ಅಂತ ಅರ್ಥ. ನಾನು ಪದೇ ಪದೇ ಜ್ಞಾಪಕ ಮಾಡ್ತಾ ಇದ್ದೀನಿ. ನೀತಿಯು ಸಮಾಧಾನವು, ಹಲ್ಲೆಲೂಯಾ, ಎಲ್ಲರೂ ಹೇಳಿ, ನೀತಿಯು ಸಮಾಧಾನವು ಒಂದಕ್ಕೊಂದು ಮುದ್ದಿಟ್ಟುಕೊಳ್ಳುವವು. ಹಲ್ಲೆಲೂಯಾ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನ ಸನ್ನಿಧಿಯಲ್ಲಿ, ಪ್ರಭುವಾ, ಈ ದಿನ ನನ್ನ ಸಂಗಡ ಮಾತನಾಡಿದೆ. ನೀವು ಅನೇಕ ಅವತ್ತಿನ ಅವಕಾಶಗಳನ್ನು ಮಿಸ್ ಮಾಡಿಕೊಂಡಿದ್ದೀನಿ ರಾಜ. ಈ ದಿನವಾದರೂ ಈ ರೀತಿ ನನ್ನ ಜೀವಿತದಲ್ಲಿ ಮಾತನಾಡಲಿಕ್ಕಾಗಿ ಸ್ತೋತ್ರಯ್ಯ. ನಾನೇನು ಮಿಸ್ ಆಗಿದ್ರು ಅವಕಾಶ ಮತ್ತೆ ತಂದು ಕೊಡಪ್ಪ. ನನ್ನ ಜೀವಿತದಲ್ಲಿ ಯಾರನ್ನು ಮಿಸ್ ಆಗಿದ್ರು ಅವ್ರನ್ನ ಮತ್ತೆ ನನಗೆ ಸಹಾಯ ಮಾಡಯ್ಯ. ಅವ್ರು ನನ್ನ ಎದುರಿಗೆ ಬಂದಾಗ ಎಷ್ಟೇ ಕ್ರೂರಿಗಳಾಗಿರಲಿ, ನಾನು ಕ್ಷಮಿಸಿ ಅವರೊಂದಿಗೆ ಸಮಾಧಾನದ ಒಪ್ಪಂದ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡ. ನೀತಿಯು ಸಮಾಧಾನವು ಒಂದಕ್ಕೊಂದು ಮುಂದಿಟ್ಟುಕೊಳ್ಳುವುದು, ಕೃಪೆಯು ಒಂದಕ್ಕೊಂದು ಕೂಡಿರುವವು ಎಂಬುದಾಗಿ ದೇವಾ, ಈ ದಿನ ನನ್ನ ಜೊತೆ ಮಾತನಾಡಿ ನಾನು ನಂಬ್ತಾ ಇದ್ದೀನಿ. ಈ ವಾಕ್ಯ ನನಗಾಗಿ, ನನಗೋಸ್ಕರನೇ ನೀನು ಮಾತನಾಡಿದೀಯಪ್ಪ.
ನನ್ನ ಜೀವನ ಶೈಲಿ ನೋಡಿ ಒಂದು ವೇಳೆ ಮಾತನಾಡಿದೆ ರಾಜ, ನನಗೆ ಮಿಸ್ ಆದವರು ನನ್ನ ಅಣ್ಣ ತಮ್ಮಂದ್ರೆ ಇರ್ಬೋದು, ನನಗೆ ಸಂಬಂಧಪಟ್ಟವರು ಇರ್ಬೋದು, ನನಗೆ ದ್ರೋಹ ಮಾಡಿದವರೇ ಇರ್ಬೋದು. ಅವರನ್ನು ನೋಡಿದ್ರೆ ನನ್ನ ಮನಸ್ಸು ಕೋಪಿಸಿಕೊಳ್ಳದೆ ಸಮಾಧಾನವಾಗಿ ಬರಲಿಕ್ಕೆ ಸಹಾಯ, ಸಮಾಧಾನದೊಂದಿಗೆ ಸಹಾಯ. ನನ್ನೊಂದಿಗೆ ಮಾತನಾಡಿದೆಯಪ್ಪ ಪರಿಶುದ್ಧಾತ್ಮನಾದ ದೇವರೇ. ಅಯ್ಯ, ರೂತಳು ಓರ್ಪಳ ವಿಷಯದಲ್ಲಿ ನಾವು ನೋಡುವುದಾದರೆ ಓರ್ಪಳ ಅತ್ತೆಗೆ ಮುದ್ದಿಟ್ಟು ಓಡಿ ಹೋದರು. ಇಸ್ಕರಿಯಾತ ಯೂದನ ಬಗ್ಗೆ ನೋಡುವುದಾದರೆ ಯೇಸುಕ್ರಿಸ್ತನಿಗೆ ಯಾರು ನಾನು ಮುದ್ದಿಡುತ್ತೇನೋ ಅವನೇ ಆ ಯೇಸು ಎಂಬುದು ಹಾಗೆ ಹೇಳಿದರು. ಪರಿಶುದ್ಧಾತ್ಮನಾದ ದೇವರೇ, ಕೀರ್ತನೆಗಾರನಿಗೆ ಹೇಳ್ತಾ ಇದ್ದನಿಗೋ ನೀತಿಯು ಕೃಪೆಯು ಒಂದಕ್ಕೊಂದು ಮುದ್ದಿಟ್ಟುಕೊಳ್ಳುವ ಎಂಬುದಾಗಿ, ನೀತಿಯು ಸಮಾಧಾನ ಒಂದಕ್ಕೊಂದು ಮುದ್ದಿಟ್ಟುಕೊಳ್ಳುವ ಎಂಬುದಾಗಿ. ಕೀರ್ತನೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವಾಗಿಗೂ ಆತನ ಮಗನಿಗೆ ಮುದ್ದಿಡಲೆಂಬುದಾಗಿ. ಲೋಕನು ಬಂದ ಸುವಾರ್ತೆಯಲ್ಲಿ ನಾವು ನೋಡುವಾಗ ದುರಾಚಾರ್ಯದ ಒಬ್ಬ ಹೆಂಗಸು ಬರುವ ಸುಗಂಧ ತೈಲಾಭರಣಿಯಿಂದ ನಿನ್ನ ಪಾದಗಳಿಗೆ, ನಿನ್ನ ತಲೆಗೆ ಹಾಕಿ ತನ್ನ ಕಣ್ಣೀರಿನಿಂದ ನಿನ್ನ ಪಾದಗಳನ್ನು ತೊಯಿಸಿ, ತನ್ನ ತಲೆ ಕೂದಲಿನಿಂದ ಪಾದಗಳು ಒರೆಸಿ, ತನ್ನ ಬಾಯಿಂದ ನಿನ್ನ ಪಾದಕ್ಕೆ ಮುದ್ದಿಟ್ಟನೆಂಬುದಾಗಿ. ದೇವ, ಇಷ್ಟು ಅದ್ಭುತವಾದ ವಾಕ್ಯ ಸಂದೇಶ ಈ ದಿನ ನನಗಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀ ನನಗೆ ಬೇಕಪ್ಪ ಸ್ವಾಮಿ. ಈ ಲೋಕದಲ್ಲಿ ನನ್ನ ಎಲ್ಲವನ್ನು ಕಳೆದುಕೊಂಡ್ರು ನೀನು ಮಾತ್ರ ನನಗೆ ಬೇಕು. ನಿನ್ನಲ್ಲಿ ಕಲಿಯುವುದು ಬಹಳ ಇದೆ, ನಿನ್ನ ಆಶೀರ್ವಾದ ಹೊಂದುವುದು ಬಹಳ ಇದೆ ಪ್ರಭು. ಸ್ತೋತ್ರ. ಪ್ರಾರ್ಥಿಸಿಕೊಂಡು ಈ ವಾಕ್ಯಕ್ಕಾಗಿ ಸಹೋದರಿ ರೂಪ ಪ್ರಾರ್ಥನೆ ಮಾಡ್ತಾರೆ ಕೇಳಲ್ಪಟ್ಟ ವಾಕ್ಯಕ್ಕಾಗಿ. అవును ప్రభు యేసయ్యా, మీరు ఈ రోజు తండ్రి మనతో మాట్లాడిన వాక్యాన్ని బట్టి మీకు స్తోత్రములు. అవును ప్రభు యేసయ్యా, మీ యొక్క తండ్రి కృపయు నీతి తండ్రి యేసయ్యా కూడి ఉంటాయని మీరు చెప్తున్నాను ప్రభు యేసయ్యా. ప్రేమ తండ్రి యేసయ్యా, అలాగే తండ్రి దేవా సమాధానం తండ్రి ఒక్కదానికొకటి తండ్రి యేసయ్యా ముందు కట్టుకునేలా ఉంటాయని చెప్తున్నాను ప్రభు దేవా. అవును ప్రభా, ఈ సంఘానికి ఇచ్చిన ప్రేమను బట్టి సమాధానాన్ని బట్టి మీకు స్తోత్రములు నాయనా. వందనాలు తండ్రి యేసయ్యా. ప్రభు ఒకరినొకరు తండ్రి క్షమించుకొని తండ్రి ఐక్యతతో తండ్రి దేవా అప్పుకునే విధముగా ఉండే సహాయం, బంధత్వం ఏర్పడే సహాయం ఎవరైనా తండ్రి యేసయ్యా మేము తండ్రి ద్వేషము కల్పించుకుని ఉన్నామో తండ్రి వారిని క్షమించి తండ్రి అవును ప్రభు వారిని దగ్గర తోలుకునే సహాయం చేయండి. స్తోత్రం నాయన యేసయ్యా. మీరు ప్రభు యేసయ్యా మీ యొక్క సన్నిధిలో ఇచ్చిన కృప సమాధానం